ಲೂಕನು ಬರೆದ ಸುವಾರ್ತೆ 17ನೇ ಅಧ್ಯಾಯ 22ನೇ ವಾಕ್ಯಕ್ಕೆ ಸತ್ಯವೇದವನ್ನು ತಿರುಗಿಸೋಣ. Let us turn our scriptures to Luke chapter 17 verse 22. ಆತನು ತನ್ನ ಶಿಷ್ಯರಿಗೆ, ಮನುಷ್ಯ ಕುಮಾರನ ದಿವಸಗಳಲ್ಲಿ ಒಂದನ್ನು ನೋಡಬೇಕೆಂದು ನೀವು ಅಪೇಕ್ಷಿಸಿದರೂ ಅದನ್ನು ನೋಡದಂತ ದಿನಗಳು ಬರುವವು. And he said unto the disciples, the days will come when you shall desire to see one of the days of the Son of Man, and you shall not see it. ಕರ್ತನ ಈ ವಾಕ್ಯವನ್ನು ಹೇಳುವಾಗ ಆಶೀರ್ವದಿಸಲಿ. God bless this word. ನಾವೆಲ್ಲರೂ ಕುಳಿತುಕೊಳ್ಳೋಣ. Let us be seated. Hallelujah. Hallelujah. ಸಂತೋಷವಾಗಿದ್ದೀರಾ? You are happy? Amen. ಕಳೆದ ಒಂದು 4-5 ವಾರಗಳಿಂದ 7 ಥಂಡರ್ಸ್ ರಿವೀಲ್ಡ್ ಎನ್ನುವಂತಹ ಸಂದೇಶವನ್ನು ನೋಡಿಕೊಂಡು ಬಂದಿದ್ದೇವೆ. From past 4 to 5 weeks we have saw about the 7 thunders revelation. ನಿಜವಾಗಿಯೂ ಅದು ನನಗೆ ತುಂಬಾ ಪ್ರಯೋಜನವಾಗಿತ್ತು. And it was very benefit for us. ಆಮೇಲೆ ಈ ಸಮಯದಲ್ಲಿ ನಾವು ಮನುಷ್ಯ ಕುಮಾರನ ಅಭಿಷೇಕ ಅನ್ನುವಂತ ಸಂದೇಶವನ್ನು ನಾವು ನೋಡ್ಲಿಕ್ಕೆ ಹೋಗ್ತೇವೆ. Today we are going to see a message of Son of Man anointing. ಈ ದಿನದ ಯಾವ ಸೇವೆ ನಡೀತಾ ಇದೆ? Today what type of ministry is going on? Son of Man ministry. It's Son of Man ministry. ಹೇಗೆ ನಡೀತಾ ಇದೆ? How it has been going on? ಯಾವ ರೀತಿ ನಡೀತಾ ಇದೆ? ಕ್ರಿಸ್ತನ ಇಳಿದು ಬಂದಿದ್ದಾನ? Whether the Lord has come down? ಇಳಿದು ಬಂದಿದ್ದಾನೆ. Amen. ಎಲ್ಲಿದ್ದಾನೆ? Yeah, he has come down. Where is he? ನಮ್ಮೊಳಗಡೆ ಇದ್ದಾನೆ. He is within us. ಅಂದ್ರೆ ಬ್ರೈಡ್ ಒಳಗೆ ಆತನಿದ್ದಾನೆ. Hallelujah. He is within the bride. ನಾವೆಲ್ಲರೂ ಏನಾಗಿದ್ದೇವೆ? ಪಾರ್ಟ್ ಆಫ್ ದಿ ಬ್ರೈಡ್. Who are all we? We are the part of bride. ಆಮೇಲೆ ನಾವೆಲ್ಲರೂ ವಧುವಿನ ಒಂದು ಭಾಗವಾಗಿದ್ದೇವೆ. We are all the part of the bride. ನಾವೆಲ್ಲರೂ ಕೂಡ ಆ ಸೇವೆಯಲ್ಲಿ ಇದ್ದೇವೆ. We are all into the same ministry. ಆಮೇಲೆ ನಮ್ಮ ಮೂಲಕವಾಗಿ ಕರ್ತನ ಸೇವೆಯನ್ನು ಮಾಡ್ತಾ ಇದ್ದಾನೆ. Through us he is doing the ministry. Hallelujah. Hallelujah. ಲೂಕನ ಸುವಾರ್ತೆ 17ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ ನಾವು ನೋಡುವುದಾದ್ರೆ, When we see in the Luke chapter 17:22, ಆತನು ತನ್ನ ಶಿಷ್ಯರಿಗೆ, ಮನುಷ್ಯ ಕುಮಾರನ ದಿವಸಗಳಲ್ಲಿ ಒಂದನ್ನು ನೋಡಬೇಕೆಂದು ನೀವು ಅಪೇಕ್ಷಿಸಿದರೂ ಅದನ್ನು ನೋಡದಂತ ದಿನಗಳು ಬರುವವು ಎಂಬುದಾಗಿ ಹೇಳಿ ಕರ್ತನು ಹೇಳುವುದನ್ನು ನಾವು ನೋಡ್ತಾ ಇದ್ದೇವೆ. And he said unto the disciples, the days will come when you shall desire to see one of the days of the Son of Man, and you shall not see it. ಯಾರು ನೋಡೋದಿಲ್ಲ? Who is not going to see? ಯಾರು ಆ ಮನುಷ್ಯ ಕುಮಾರನ ಸೇವೆಯನ್ನು ನೋಡೋದಿಲ್ಲ? Who is not going to see the Son of Man ministry? ಲೋಕದ ಜನರು ಅದನ್ನು ನೋಡೋದಿಲ್ಲ. The worldly people can't see. ಸಂಸ್ಥೆಯ ಜನರು ಅದನ್ನು ನೋಡ್ಲಿಕ್ಕೆ ಆಗೋದಿಲ್ಲ. The people can't see. ಆದ್ರೆ ನಾವು ಅದನ್ನು ನೋಡ್ತಾ ಇದ್ದೇವೆ. Hallelujah. But we are going to see. ಆಮೆನ್. ನಾವು ನೋಡ್ತಾ ಇದ್ದೇವಾ? Whether we are watching. ಯಾಕಂದ್ರೆ ನಮ್ಮ ಒಂದು ಪಾರ್ಟ್ ಆಗಿದೆ. Because we are part of that ministry. Hallelujah. Hallelujah. ಆ ದಿನವನ್ನು ನಾವು ಈ ದಿನಗಳಲ್ಲಿ ನೋಡ್ತಾ ಇದ್ದೇವೆ. See, it was that days was today. ಆಮೆನ್. ಲೋಕದ ಜನರಾಗಲಿ ಸಂಸ್ಥೆಯ ಜನರಾಗಲಿ ಅವರಿಗೆ ಅರ್ಥ ಆಗೋದಿಲ್ಲ ಈ ಸನ್ ಆಫ್ ಮ್ಯಾನ್ ಮಿನಿಸ್ಟ್ರಿ. See, the worldly people and the denomination people can't understand the Son of Ministry. ಅವರು ಅದನ್ನು ನೋಡೋದಿಲ್ಲ. They are not going to watch. ಆದ್ರೆ ಆ ಮನುಷ್ಯ ಕುಮಾರನ ದಿನವನ್ನು ನಾವು ಈಗ ನೋಡಿದ್ದೇವೆ. But today, at this present days, we have seen the Son of Man ministry. ವಾಕ್ಯವು ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. See, the word is clearly tells, ಮನುಷ್ಯ ಕುಮಾರನ ದಿವಸಗಳಲ್ಲಿ ಒಂದನ್ನು ನೋಡಬೇಕೆಂದು ನೀವು ಅಪೇಕ್ಷಿಸಿದರೂ ಅದನ್ನು ನೋಡದಂತ ದಿನಗಳು ಬರುವವು. when you shall desire to see one of the days of the Son of Man, and you shall not see it. ಹಾಗಾದ್ರೆ ಅದು ಮನುಷ್ಯ ಕುಮಾರನ ದಿನ ಅಲ್ವಾ? Then whether it is not the Son of Man, ಅದು ಮನುಷ್ಯ ಕುಮಾರನ ಸೇವೆನ ಅವರೆಲ್ಲ ನೋಡ್ತಾ ಇದ್ದಾರಲ್ವಾ? See, whether we are seeing about the Son of Man ministry. ಆಮೆನ್. Amen. ಆದರೂ ಕೂಡ ಯೇಸು ಕ್ರಿಸ್ತನು ಏನು ಹೇಳ್ತಾ ಇದ್ದಾನೆ? ಇನ್ನು ಮುಂದೆ ಬರುವಂತ ಸನ್ ಆಫ್ ಮ್ಯಾನ್ ಮಿನಿಸ್ಟ್ರಿಯ ಬಗ್ಗೆ ಆತನು ಹೇಳ್ತಾ ಇದ್ದಾನೆ. Still he is telling about the coming Son of Man ministry. ಆಮೆನ್. ಅದು ಈಗ ನಡೀತಾ ಇದೆ. Yeah, it is big going now. ಆಮೆನ್. ಮನುಷ್ಯ ಕುಮಾರನು ದಿನವು ಬರುವಾಗ ಲೋಕವು ಲೋಟನ ದಿನದಂತೆ ಇರುತ್ತದೆ.
when the Son of Man ministry comes, that the period will be like Lot's period. ಮನುಷ್ಯ ಕುಮಾರನ ಸೇವೆಯು ಬರುವಾಗ ಲೋಕವು ನೋಹನ ದಿನಗಳಂತೆ ಇರ್ತದೆ. When the Son of Man ministry comes down, the time will be like Noah's period. ನೀವು ಆ 17ನೇ ಅಧ್ಯಾಯವನ್ನು ನೀವು ಓದ್ತಾ ಬಂದ್ರೆ ಅದರಲ್ಲಿ ಸಂಪೂರ್ಣವಾಗಿ ಅದರ ವಿಷಯವಾಗಿ ಬರೆಯಲ್ಪಟ್ಟಿದೆ. When you read whole chapter, you can come to know the things. ಅದನ್ನು ನೋಡ್ಕೊಳ್ಳೋಣ. 17ನೇ 26ರಿಂದ ಓದ್ಕೊಳ್ರಿ. Let us read from chapter Luke chapter 17:26. நோவாவின் நாட்களில் நடந்தது போல மனுஷகுமாரன் நாட்களிலும் நடக்கும். நோவா பேழைக்குள் பிரவேசித்த நாள் வரைக்கும் ஜனங்கள் புசித்தும் குடித்தும் குடித்தார்கள், பின் கொண்டும் கொடுத்தார்கள். ஜலப்பிரளயம் வந்தும் எல்லாரையும் அழித்து போட்டது. ಕಂಟಿನ್ಯೂ ಮಾಡಿದನ 28ನೇ ವಾಕ್ಯ. லோத்துடைய நாட்களில் நடந்தது போலவும் நடக்கும். ஜனங்கள் புசித்தார்கள், குடித்தார்கள், கொண்டார்கள், விட்டார்கள், நட்டார்கள், கட்டினார்கள். லோத்து சோதோமை விட்டு புறப்பட்ட நாளிலே வானத்திலிருந்து அக்கினியும் கந்தகமும் ವರ್ಷಿத்து எல்லாரையும் ಅಳಿತು ಕೊಟ್ಟது. ಓಕೆ, ಇಲ್ಲಿ ಏನು ಹೇಳಲ್ಪಟ್ಟಿದೆ? ನೋಹ ಮತ್ತು ಲೋಟನ ವಿಚಾರವನ್ನು ತೆಗೆದುಕೊಂಡು ಕರ್ತನು ಹೇಳುವುದನ್ನು ನೋಡ್ತಾ ಇದ್ದೇವೆ. Here what it is being told, it is told about the Noah and Lot. ಇವರ ದಿನಗಳಲ್ಲಿ ಯಾವ ಕಾರ್ಯಗಳು ನಡೀತಾ ಇತ್ತೋ ಅದೇ ಕಾರ್ಯಗಳು ತಿರುಗಿ ಮನುಷ್ಯ ಕುಮಾರನ ಸೇವೆಯಲ್ಲಿ ಅದು ನಡೀತದೆ ಎಂಬುದಾಗಿ ಕರ್ತನು ಹೇಳುವುದನ್ನು ನೋಡ್ತಾ ಇದ್ದೇವೆ. See what and all things happened at the days of Noah and Lot, the same will be happening at the time of Son of Man ministry. ಆದ್ರೆ ಆ ಸಮಯದಲ್ಲಿ ಏನ್ ನಡೀತದೆ? What happens at that time? 25ನೇ ವಾಕ್ಯವನ್ನು ಓದ್ಕೊಳ್ರಿ. Let us read 25 verses 25. ಆದರೆ ಆತನು ಮೊದಲು ಅನೇಕ ಶ್ರಮೆಗಳನ್ನು ಅನುಭವಿಸಿ ಈ ಸಂತತಿಯವರಿಂದ ತಿರಸ್ಕರಿಸಲ್ಪಡುವುದು ಅಗತ್ಯವಾಗಿದೆ. But the first must be he suffer many things and be rejected of this generation. ಕರ್ತನ ಬರೋಣಕ್ಕೆ ಮುಂಚೆ ಈ ಸಂತತಿಯವರಿಂದ ಆತನು ತಿರಸ್ಕರಿಸಲ್ಪಡಬೇಕಾಗಿದೆ. Before coming of the Lord, the people has to reject him. ಯಾರು ಈ ಮನುಷ್ಯ ಕುಮಾರ? Who is that Son of Man? ಯಾರು ಈ ಮನುಷ್ಯ ಕುಮಾರ? ಜೀಸಸ್ ಕ್ರೈಸ್ಟ್. ಯಾರು? ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. Who is that? That is our Jesus Christ. ಮನುಷ್ಯ ಕುಮಾರನ ಸೇವೆಯು ತಿರುಗಿ ಬಂದಿದೆ. The Son of Man ministry, it is been again have come. ಆದರೆ ಈ ಸೇವೆಯನ್ನು ಅನೇಕರು ತಿರಸ್ಕರಿಸುತ್ತಾರೆ. See, many people are rejecting this ministry. ಇದು ನಮಗೆ ಬೇಡ, This ministry is not required ಎಂಬುದಾಗಿ ಹೇಳಿ ಅನೇಕರು ಅದನ್ನು ತಳ್ಳಿ ಬಿಡುತ್ತಾರೆ. See, many are rejecting this ministry. ವಾಕ್ಯ ಹೇಳ್ತದೆ ಆತನು ಶ್ರಮೆ ಪಟ್ಟು ತಿರಸ್ಕರಿಸಲ್ಪಟ್ಟ ಹಾಗೆಯೇ ಎಂಬುದಾಗಿ ಹೇಳಲ್ಪಟ್ಟಿದೆ. See, the word says that he suffered many things and be rejected. ಈ ದಿನದ ಸಂದೇಶವನ್ನು ಅವರು ಏನ್ ಹೇಳ್ತಾರೆ? ನಮಗೆ ಈ ಸಂದೇಶ ಬೇಡ ಎಂಬುದಾಗಿ ಹೇಳ್ತಾರೆ. Today the people are telling that they don't want this ministry. ಆ ರೀತಿಯಾಗಿ ಸಂದೇಶವನ್ನು ಅವರು ತಳ್ಳಿ ಬಿಡುತ್ತಾರೆ. They are rejecting this message. ಆ ರೀತಿಯಾಗಿ ಮನುಷ್ಯ ಕುಮಾರನ ಸೇವೆಯನ್ನ ತಿರಸ್ಕಾರ ಮಾಡಿಬಿಡುತ್ತಾರೆ. Same way they are rejecting the Son of Man ministry. ಅಂದ್ರೆ ಈ ಸಂದೇಶ ನಮಗೆ ಬೇಡ ಅಂತ ಹೇಳಿದ್ರೆ ಏನ್ ಅರ್ಥ? See, when they are rejecting this message, what is the meaning? ನಮಗೆ ಮನುಷ್ಯ ಕುಮಾರನ ಸೇವೆ ಅವಶ್ಯಕತೆ ಇಲ್ಲ ಎಂಬುದಾಗಿ ಅವರು ಅಂದ್ಕೊಳ್ಳುವಂತದ್ದಾಗಿದೆ. So its only meaning is they are not willing to accept the Son of Man ministry. 25ನೇ ವಾಕ್ಯದ ಪ್ರಕಾರ ಅವರು ಆತನನ್ನ ತಿರಸ್ಕರಿಸುವವರಾಗಿದ್ದಾರೆ. See, according to verses 25, they are the people to reject these things. 24ನೇ ವಾಕ್ಯವನ್ನು ಕೂಡ ಓದ್ಕೊಳ್ಳೋಣ. Let us read 24. மின்னல் வானத்திலிருந்து ஒரு திசையில் தோன்றி மறுதிசை வரைக்கும் பிரகாசிக்கிறது போல ಮನುಷ್ಯಕುಮಾರನು ತಮ್ಮುடைய ನಾಳಿலே ತೋನ್ರುವಾರ್. ಮಿಂಚು ಆಕಾಶದಲ್ಲಿ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಪ್ರವೇಶಿಸುವ ಹಾಗೆ ಮನುಷ್ಯ ಕುಮಾರನು ತನ್ನ ದಿನದಲ್ಲಿ ಬರುವನು ಎಂಬುದಾಗಿ ಬರೆಯಲ್ಪಟ್ಟಿದೆ. It is been written as for the lightning that lighteth out of the one part under the heaven shine unto the other part under the heaven, so shall also the Son of Man be in his day. ಆಮೆನ್. ಈ ದಿನ ಈಗ ಮಿಂಚು ಯಾವ ತರ ಹೊಡೆಯುತ್ತದೆ ನೀವು ಗಮನಿಸಬೇಕು. ಮಿಂಚು ಹೊಳೆಯುವುದನ್ನು ಒಂದು ಕಡೆ ಹೊಡೆದ್ರೆ ಇನ್ನೊಂದು ಕಡೆಯೂ ಕೂಡ ಅದು ಹಾಗೆಯೇ ಹೋಗ್ತದೆ. So you can see the light when the lightning comes. When the lightning starts from one end, it spreads to other end. ಈ ಸಂದೇಶವು ಕೂಡ ಮಿಂಚಿನ ಹಾಗೆ ಒಂದು ದಿಕ್ಕಿನಿಂದ ಇನ್ನೊಂದು ದಿಕ್ಕಿಗೆ ಅದೇನಾಗಿದೆ? ಹೋಗಿದೆ, ಪ್ರವೇಶಿಸಿದೆ. The same way the message is also being
transferred from one end to the other end. ಅದು ಸಂಪೂರ್ಣ ಭೂಮಿಯನ್ನ ಅದು ಪ್ರವೇಶಿಸಿದೆ ಅನ್ನೋದನ್ನ ನಾವು ಮರೆಯಬಾರದು. We should be aware that the whole world is being received this message. The message has been spread whole world. ಆಮೆನ್. ಹೌದಲ್ವಾ? ಈ ಸಂದೇಶ ಎಷ್ಟು ಎಲ್ಲ ಕಡೆಗಳು ಅದು ಹೋಗಿದೆ. See, the message is being transferred throughout the world. ಬೈಬಲ್ಗೆ ನೆಕ್ಸ್ಟ್ ಪ್ರಿಂಟ್ ಆದಂತ ಪುಸ್ತಕ ಯಾವುದು? ಮೆಸೇಜ್ ಬುಕ್ ಅಲ್ಲಿ ಹೆಚ್ಚಾಗಿ ಪ್ರಿಂಟ್ ಆಗಿ ಎಲ್ಲ ಕಡೆಗಳಿಗೂ ಹೋಗಿರುವಂತ ಪುಸ್ತಕ. See, after the Bible printing, the second book which has been more printed was the message book, and it has been sent to throughout the world. ಬೇರೆ ಯಾವ ಪುಸ್ತಕವೂ ಆ ರೀತಿಯಾಗಿ ಹೋಗ್ಲಿಲ್ಲ. No other book has been gone throughout the world. ಆಮೇನ್. ಪ್ರತಿಯೊಂದು ಭಾಷೆಗಳಲ್ಲಿಯೂ ಕೂಡ ಅದು ಭಾಷಾಂತರಿಸಲ್ಪಟ್ಟು ಹೋಗಿದೆ. See, in all the languages it is being translated and it is being spread throughout the world. ಮನುಷ್ಯ ಕುಮಾರನ ಸೇವೆಯು ಲೋಕದೆಲ್ಲೆಡೆ ಅದು ಸಾಗುತ್ತಾ ಇದೆ. See, at the time of Son of Man, the message is going throughout. ಯೇಸು ಕ್ರಿಸ್ತನು ಹೇಳಿದಂತ ಮಾತು ಈ ಅಂತ್ಯ ದಿನದಲ್ಲಿ ನೆರವೇರಿದೆ. See, whatever the Jesus Christ has told, it is being fulfilled at this time. ಅಷ್ಟೇ ಅಲ್ಲದೆ ಇಂಟರ್ನೆಟ್ ಮೂಲಕವಾಗಿ ಅದು ಲೋಕವೆಲ್ಲ ಹೋಗ್ತಾ ಇದೆ. See, through the internet it is being spread. ಆಮೆನ್. ಆ ದಿನಗಳಲ್ಲಿ ರೇಡಿಯೋ ಮೂಲಕವಾಗಿ ಹೋಗ್ತಾ ಇತ್ತು. ಬ್ರದರ್ ಬ್ರನಾಮ್ ಅವರ ದಿನಗಳಲ್ಲಿ, At the time of Brother Branham, it was being the message was transferred via radio. ಮತ್ತು ಅವರು 7 ಸಾರಿ ಲೋಕವನ್ನ ಸುತ್ತಿ ಆ ಸೇವೆಯನ್ನು ಅವರು ಮಾಡಿದ್ರು. See, he has been went through the world 7 times and he has completed his ministry. ಆಮೆನ್. ಆದರೆ ಇವತ್ತಿನ ದಿನದಲ್ಲಿ ಇಂಟರ್ನೆಟ್ ಮೂಲಕವಾಗಿ ಅದು ಎಲ್ಲರ ಹಚ್ಚಿನ ಅದು ಹೋಗುವುದನ್ನು ನಾವು ನೋಡುತ್ತೇವೆ. See, now the same message is being spreading through internet. ಆಮೆನ್. ನೋಹನ ಕಾಲದಲ್ಲಿ ಲೋಕವು ಹೇಗೆ ಇತ್ತು? What type of world was at the time of Noah? ಅದೇ ರೀತಿಯಾಗಿ ಈ ದಿನವೂ ಕೂಡ ಇರ್ತದೆ. The same type of the days will be like this generation. ಸೋದೋಮ್ ಅನ್ನು ಬಿಟ್ಟು ಲೋಟನು ಹೋದ ಹಾಗೆಯೇ ಈ ದಿನವೂ ಕೂಡ ಇರ್ತದೆ. The way Lot came out of the Sodom, the same way the days will be like the same. 30ನೇ ವಾಕ್ಯದಲ್ಲಿ ನೋಡುವಾಗ read the 30. ಮನುಷ್ಯ ಕುಮಾರನು ಪ್ರತ್ಯಕ್ಷನಾಗುವ ದಿನದಲ್ಲಿ ಹೀಗೆಯೇ ಇರುವುದು. When does shall it be in the day when the Sodom, the Son of Man, is revealed? ಈಗ ಮನುಷ್ಯ ಕುಮಾರನು ಪ್ರತ್ಯಕ್ಷನಾಗುವ ದಿನವಾಗಿದೆ. Now the Son of Man to be revealed. ಈ ದಿನದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. We are living at this period. ಈ ಮನುಷ್ಯ ಕುಮಾರನು ಯಾರು? Who is the Son of Man? ಅದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. That is our Lord Jesus Christ. ನಾವು ಅದನ್ನು ತಿಳಿದಿದ್ದೇವೆ. That we have known. ಸುವಾರ್ತೆಗಳಲ್ಲಿ ನೋಡುವಾಗ ಯೇಸು ತಾನು ದೇವಕುಮಾರನೆಂದು ಹೇಳದೆ 4 ಸುವಾರ್ತೆಗಳಲ್ಲಿಯೂ ಕೂಡ ಆತನು ತನ್ನನ್ನು ಪ್ರಕಟಿಸುವಾಗ ಮನುಷ್ಯ ಕುಮಾರನೆಂದೇ ಆತನು ಹೇಳುವುದನ್ನು ನಾವು ನೋಡುತ್ತೇವೆ. 4 ಸುವಾರ್ತೆಗಳಲ್ಲಿಯೂ. See, in the 4 Gospels, you can see he has been telling that he is son of. ಆತನು ಸನ್ ಆಫ್ ಡೇವಿಡ್ ಅಂತ ಹೇಳಿಲ್ಲ. He did not tell about that he is son of David, but he has told that son of man. ಆಮೆನ್. ನಾವು ಆ ಮನುಷ್ಯ ಕುಮಾರನ ಸೇವೆಯನ್ನು ಅಂಗೀಕರಿಸುವಾಗ, when we are accepting his ministry, ಮನುಷ್ಯ ಕುಮಾರನ ಅಭಿಷೇಕವನ್ನು ಕೂಡ ನಾವು ಪಡೆದುಕೊಳ್ತೇವೆ. the same way the anointing of the Son of Man we are receiving. ಅದು ನಮಗೆ ಆಶೀರ್ವಾದವನ್ನು ತರುವಂತದ್ದಾಗಿದೆ. That is it is very blessing to us. ಅಷ್ಟೇ ಅಲ್ಲ, ಮನುಷ್ಯ ಕುಮಾರನ ಅಭಿಷೇಕವಿಲ್ಲದೆ ನಾವು ಎತ್ತಲ್ಪಡುವಿಕೆಯಲ್ಲಿ ಹೋಗುವುದಕ್ಕೆ ಆಗೋದಿಲ್ಲ. So without the anointing of our Lord Jesus Christ, in the rapture we are not be there. ಆದ್ದರಿಂದ ಈ ಸಂದೇಶ ಮುಖ್ಯವಾದ ಸಂದೇಶವಾಗಿದೆ. So that's the reason this message is very important. ಗಮನಿಸಿ, ಈ ಮನುಷ್ಯ ಕುಮಾರನ ಅಭಿಷೇಕವೇ ನಮ್ಮನ್ನ ಎತ್ತಲ್ಪಡುವಿಕೆಯಲ್ಲಿ ತೆಗೆದುಕೊಂಡು ಹೋಗುವಂತದ್ದಾಗಿದೆ. See, the anointing of the Son of Man, it is the only message to take us to the rapture. ಈ ಮನುಷ್ಯ ಕುಮಾರನ ಅಭಿಷೇಕವಿಲ್ಲದೆ ಖಂಡಿತವಾಗಿಯೂ ಎತ್ತಲ್ಪಡುವಿಕೆಯಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. See, without the anointing of the Son of Man, there is no option to go into the rapture. ನೋಹನ ದಿನದ ಆತ್ಮಗಳು ಈ ಅಂತ್ಯದ ದಿನದಲ್ಲಿಯೂ ಕೂಡ ಬಂದಿದೆ. See, the Noah's souls has been come down.
at this time, that the period. ಸೋಲ್ಸ್ ಅಂತ ಹೇಳಿದ್ರೆ ಆ ಒಂದು ಸ್ಪಿರಿಟ್, ಅಲ್ಲಿ ಇದ್ದಂತಹ ಸ್ಪಿರಿಟ್ಗಳು, ಅದಕ್ಕೆ ಏನ್ ಹೇಳ್ತಾರೆ ಕನ್ನಡದಲ್ಲಿ ಸೋಲ್ಸ್, ಆ ಒಂದು ಆತ್ಮಗಳು ಈ ದಿನದಲ್ಲೂ ಕೂಡ ಕಾರ್ಯಗಳನ್ನು ಮಾಡ್ತಾ ಇದೆ. The same spirits which is been at the time of Noah. ಆ ದಿನಗಳಲ್ಲಿ ದೊಡ್ಡ ದೊಡ್ಡ ವಿಜ್ಞಾನಿಗಳು ಇದ್ರು ನೋಹನ ಕಾಲದಲ್ಲಿಯೂ ಕೂಡ. The same spirit, the same scientists at the time of Noah, the same people are there now. ದೊಡ್ಡ ದೊಡ್ಡ ರಾಕ್ಷಸರುಗಳು ಇದ್ರು. There were many giants. ಆಮೇಲೆ ಲೋಕವು ಹೇಗಿತ್ತು ಆ ದಿನ? ಕ್ರೂರವಾಗಿತ್ತು. How was the day at the time of Noah? It was very cruel. ಪಾಪದಿಂದ ತುಂಬಿತ್ತು. It was very sinful. ಸೊದೋಮಿನ ಜನರ ಮೇಲಿದ್ದ ಅದೇ ಆತ್ಮ ತಿರುಗಿ ಈ ದಿನದಲ್ಲಿ ಬಂದಿದೆ. The same spirit which was there at the time of Sodom, on the Sodom people, the same spirit is come down now. ಸೊದೋಮಿನ ಜನರು ಅಷ್ಟೊಂದು ಕ್ರೂರ ಜನರಾಗಿದ್ರು. See, the Sodom people were that much cruel. ಆ ಜನರನ್ನು ನೋಡುವಾಗ LGBT ಅಲ್ಲಿ ಅವರು ತೊಡಗಿದ್ರು. The Sodom people were into the LGBT, sorry. ಅಷ್ಟು ಕೆಟ್ಟ ಜನರಾಗಿದ್ರು. They were that much filthy people, ದುಷ್ಟ ಜನರಾಗಿದ್ರು, worse people, ಅಶುದ್ಧ ಕ್ರಿಯೆಗಳನ್ನು ಮಾಡುವವರಾಗಿದ್ರು. they were doing all wrong things. ಸೊದೋಮ್ ಊರಿನಲ್ಲಿದ್ದಂತ ಲೋಟನನ್ನ ರಕ್ಷಿಸುವುದಕ್ಕಾಗಿ ಹೋದಂತ ಇಬ್ಬರು ದೇವದೂತರಿಗೆ ವಿರುದ್ಧವಾಗಿ ಅವರು ಕೆಲವೊಂದು ಕೆಟ್ಟ ಕೃತ್ಯಗಳನ್ನ ನಾವು ಮಾಡ್ತೇವೆ ಎಂಬುದಾಗಲಿ ಮುಂದಾದ್ರು. See, that people were being very forcefully against the two angels who came at the time of Lot to take back the Lot from the Sodom. ಈ ದಿನದಲ್ಲೂ ಕೂಡ ಅದೇ ಘಟನೆ ನಡೀತಾ ಇದೆ. The same thing it is been happening now. ನೀವು ಗಮನಿಸಬಹುದು, ಕಳೆದ ದಿನಗಳ ಹಿಂದೆ ಪೋಪ್ನವರು ಪುರುಷ ಮದುವೆ ಆಗುವುದಕ್ಕೆ ಅವರು ಒಪ್ಪಿಕೊಂಡದನ್ನ ನೋಡ್ತೇವೆ. See, recently we know that the news of Pope is being accepted to ಪುರುಷ ಮ್ಯಾನ್ marriage of the man and man. ಎಷ್ಟು ಕೆಟ್ಟ ಕಾರ್ಯಕ್ಕೆ ಹೋಗಿದೆ. How it has been went so much wrong. ಎಲ್ಲಿ ಹೋಗಿದೆ ಈ ಒಂದು ವಿಷಯ? When it has been went, ಸೊದೋಮ್ ಗೊಮೋರ. it has been taken to Sodom. ಹಾಗಾದ್ರೆ ನಾವೀಗ ಎಲ್ಲಿ ಇದ್ದೇವೆ? Now where we are? ಆ ದಿನಗಳಲ್ಲಿ ಏನ್ ನಡೀತಿತ್ತೋ ಆ ದಿನಗಳಿಗೆ ನಾವೀಗ ತಿರುಗಿ ಹೋಗಿದ್ದೇವೆ. See, the things what and all happened at that time, the same thing is happening now. ಸಭೆಗಳಲ್ಲಿ ನೋಡುವಾಗ ಸ್ತ್ರೀ ರೆವರೆಂಡರ್ಗಳು ಉತ್ಪತ್ತಿಯಾಗಿದ್ದಾರೆ. See, when you see the churches, we can see that the women are become a reverend. ಪಾಸ್ಟರ್ ಹೋಯ್ತು, ಈಗ ರೆವರೆಂಡ್ಗಳು ಆಗ್ಬಿಟ್ಟಿದ್ದಾರೆ. Before they were pastors, now they have become reverends. ಆಕ್ಚುಲಿ ಅವರಿಗೆ ಫುಲ್ ಫಿಟ್ ಮೇಲೆ ಬರುವಂತ ಅಧಿಕಾರವೇ ಇಲ್ಲ. See, they don't have rights to come on the pulpit. ಒಬ್ಬ ಪುರುಷನಿಗೆ ಅವರು ಸಂದೇಶ ಕೊಡುವಂತ ಅಧಿಕಾರ ಅವರಿಗೆ ಇಲ್ಲ. See, they don't have rights to give a message to the man. ಆದರೂ ಕೂಡ ಅವರು ಏನ್ ಮಾಡ್ತಾ ಇದ್ದಾರೆ? ದೊಡ್ಡ ಪ್ರೀಚರ್ಗಳಾಗಿದ್ದಾರೆ. But still they are all big preachers. ಸ್ತ್ರೀ ರೆವರೆಂಡರ್ಗಳು ಏರ್ಪಡಿಸಿದ್ದಾರೆ. See, the women reverends have become. ನಮ್ಮ ಭಾರತದಲ್ಲಿ ಎಷ್ಟೋ ಸ್ತ್ರೀ ರೆವರೆಂಡರ್ಗಳನ್ನ ನಾವು ನೋಡಬಹುದು. See, but in India we can see many reverend women were reverend. ತಿರುಗಿ ನಾವು ಸೊದೋಮಿಗೆ ತಿರುಗಿ ಹೋಗಿದ್ದೇವೆ. See, we have turned back to the Sodom. ಆ ಸೊದೋಮಿನ ಜನರ ಮೇಲಿದ್ದ ಅದೇ ಆತ್ಮವು ಈ ದಿನದಲ್ಲಿ ತಿರುಗಿ ಬಂದಿದೆ. The same spirit which was at the time of Sodom, the same spirit has come down now. ಅದೇ ರೀತಿ ಯೇಸು ಕ್ರಿಸ್ತನ 2000 ವರ್ಷದ ಹಿಂದೆ ಈ ಭೂಮಿಯಲ್ಲಿದ್ದಾಗ ಆತನು ಮನುಷ್ಯ ಕುಮಾರನ ಸೇವೆಯನ್ನು ಮಾಡಿದ. ಆತನ ಮೇಲಿದ್ದ ಅದೇ ಅಭಿಷೇಕ ಈ ದಿನ ನಮ್ಮ ಮೇಲೆ ತಿರುಗಿ ಬಂದಿದೆ. So that before the 2000 years ago, our Lord Jesus Christ has done this ministry. At that time, the anointing which has been given by Him, the same anointing is being given to us at this time. Amen. ಅವರ ಮೇಲೆ ಇದ್ದಂತ ಆ ಸೊದೋಮಿನ ಜನರ ಮೇಲೆ ಇದ್ದಂತ ದುಷ್ಟ ಆತ್ಮ
ಸಂಸ್ಥೆಯ ಮೇಲೆಯೂ ಲೋಕದ ಜನರ ಮೇಲೆಯೂ ಬಂದಿದೆ. So the evil spirit which was there at the time of Sodom, it was being transferred to the denomination and worldly people. ಆದ್ರೆ 2000 ವರ್ಷಗಳ ಹಿಂದೆ ಮನುಷ್ಯ ಕುಮಾರನು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮನುಷ್ಯ ಕುಮಾರನ ಸೇವೆ ತಿರುಗಿ ನಮ್ಮ ಮೇಲೆ ಅದು ಬಂದಿದೆ. So before the 2000 years ago, our Lord Jesus Christ ministry anointing has been come down on us. ಕ್ರಿಸ್ತನ ಮೇಲಿದ್ದ ಅಭಿಷೇಕವು ತಿರುಗಿ ಮೊದಲ ಗಿತ್ತಿಯ ಮೇಲೆ ಬಂದಿದೆ. So the anointing is come down on the bride. ಆಮೆನ್. ಅದೇ ಮನುಷ್ಯ ಕುಮಾರನ ಅಭಿಷೇಕವಾಗಿದೆ. That is the Son of Man anointing. ಆ ದಿನದಲ್ಲಿ ಕಳುಹಿಸಲ್ಪಟ್ಟಂತ ಅಭಿಷೇಕ ಈ ದಿನದಲ್ಲಿ ಕೂಡ ತಿರುಗಿ ನಮ್ಮ ಮಧ್ಯದಲ್ಲಿ ಬಂದಿದೆ. The same anointing which is been sent at that time, the same anointing is being given to us at this time. ಸಂಸ್ಥೆಯ ಕೆಳಗಿದ್ದವರಿಗೆ ಯಾವ ಆತ್ಮ ಬಂದಿದೆ? See the under the denomination, what type of spirits they have. ಅವರು ಯಾವ ಯುಗದಲ್ಲಿ ಜೀವಿಸ್ತಾ ಇದ್ದಾರೆ? In what age they are living? ಲವೋದಿಕೆ ಯುಗದಲ್ಲಿ ಅವರು ಜೀವಿಸ್ತಾ ಇದ್ದಾರೆ. They are living under the Laodica age. ಮೇನ್ ಅಂದ್ರೆ ಅವರಲ್ಲಿ ಯಾವ ಸ್ಪಿರಿಟ್ ಕಾಣ್ತಾ ಇದೆ? ಲವೋದಿಕೆಯ ಸ್ಪಿರಿಟ್ ಕಾಣ್ತಾ ಇದೆ. See what type of spirit they have? They have Laodican spirit. ಆಧುನಿಕ ಪೆಂಟಿಕೋಸ್ಟ್ನವರು ಅನ್ಯ ಭಾಷೆ ಮಾತನಾಡುವಾಗ ಅದು ಯಾವ ತರ ಇದೆ ಅಂತ ಹೇಳಿದ್ರೆ ನಿಮ್ಮನ್ನ ಬಾಬೆಲ್ ಗೋಪುರಕ್ಕೆ ತೆಗೆದುಕೊಂಡು ಹೋಗ್ತದೆ. When they speak when they speak in tongues, it is being taken to the Babel tower. ಬಾಬೆಲ್ ಗೋಪುರದಲ್ಲಿ ಏನಾಯ್ತು? What happened at the Babel tower? ಬಾಬೆಲ್ ಗೋಪುರವನ್ನ ಕಟ್ಟುತ್ತಾ ಇರುವಾಗ ದೇವರು ಭಾಷೆಯನ್ನ ಬದಲಾಯಿಸಿದ್ರಿಂದ when they constructed the Babel tower, when the languages come there, different languages come there. ಅಲ್ಲಿ ಆತನು ಭಾಷೆಯನ್ನ ಬದಲಾಯಿಸಿದನು. When the language is being translated, ಅನ್ಯ ಭಾಷೆಯಲ್ಲಿ ಆರಂಭ ಆಯಿತು. at that time the different types of tongues were there. ಆದ್ರೆ ಒಬ್ಬರು ಮಾತಾಡಿದ ಒಬ್ಬರಿಗೆ ಅರ್ಥ ಆಗ್ತಾ ಇಲ್ಲ. The tongues which they spoken could not understand by each one of us. ಒಬ್ಬ ಹೇಳ್ತಾನೆ ಡೇ ಸೆಂಗಲ್ ಕೊಂಡವಾಡ ಅಂತ ಹೇಳಿದ್ರೆ ಏನೋ ಹೇಳ್ತಿದ್ದ ನೀನು ಅಂತ ಒಬ್ಬ ಹೇಳ್ತಾನೆ. See when they were asking for a break, another person telling what you are telling I am not able to understand. ಇನ್ನೊಬ್ಬ ಹೇಳ್ತಾನೆ ಸಿಮೆಂಟ್ తీసుకురారా ಅಂತ ಹೇಳಿದ್ರೆ ಇನ್ನೊಬ್ಬ ಹೇಳ್ತಾನೆ ರಣ ಸೊಲ್ರೆಡಿ ಅಂತ ಹೇಳ್ತಾನೆ. Another person asking in a different language to get some material, he is telling what you are telling I am not able to understand. ಅದೇ ರೀತಿಯಾಗಿ ಈ ದಿನದಲ್ಲೂ ಕೂಡ ಪೆಂಟೆಕೋಸ್ಟ್ ಸಭೆಗಳಲ್ಲಿ ಏನಾಗಿದೆ? ಭಾಷೆಗಳಿಂದ ಗಲಿಬಿಲಿ ಉಂಟಾಗಿದೆ. See, same way at the Pentecostal churches, what has happened through the different types of tongues, they have been fully in confusion. Amen. ಏನ್ ಮಾತಾಡ್ತಾರೆ ಅಂತ ಅವರಿಗೆ ಗೊತ್ತಿಲ್ಲ. They don't know what they are speaking. ವಾಕ್ಯವು ಹೇಳ್ತಾ ಇದೆ ಒಬ್ಬರು ಅಥವಾ ಇಬ್ಬರು ಅಥವಾ ಮೂರು ಜನ ಮಾತಾಡಬೇಕು. See the word says that one or two or three people should speak in different tongues. ಆದ್ರೆ ಮಾತನಾಡಿದ್ರೆ ಅದು ಹೇಗೆ ಮಾತಾಡಬೇಕು? ಮೂರು ಜನ ಒಂದೇ ಸರಿ ಮಾತನಾಡಬಾರದು. See if we speak the tongues, it should not be spoken at a time. ಒಬ್ಬರು ಬಂದ್ಬಿಟ್ಟು ಅದಕ್ಕೆ ಅರ್ಥ ಹೇಳುವವರನ್ನು ಕೂಡ ಅವರು ಕರ್ಕೊಂಡು ಬರಬೇಕು. See a person who speaks the tongues, he has to get the interpreter within them. ಆಮೇಲೆ ಒಬ್ಬರು ಅನ್ಯ ಭಾಷೆ ಮಾತಾಡಬೇಕು, ಇನ್ನೊಬ್ಬರು ಅದರ ಅರ್ಥವನ್ನು ಹೇಳಬೇಕು. See one person should speak in a tongue and it has to be interpreted by another person. ಸರಿ, ಈಗ ಬಾಬೆಲ್ ಗೋಪುರವನ್ನು ಮತ್ತು ಪೆಂಟೆಕೋಸ್ಟ್ ದಿನದ ಆ ಕಾರ್ಯವನ್ನು ಎರಡನ್ನೂ ಇಟ್ಟು ನಾವು ನೋಡೋದಾದ್ರೆ, when we keep these two things, the Babel tower and the Pentecostal churches, ಓಲ್ಡ್ ಪೆಂಟೆಕೋಸ್ಟ್, the old Pentecostals, ಆಮೇಲೆ ಇವೆರಡೂ ಕಾರ್ಯಗಳನ್ನು ನೋಡೋದಾದ್ರೆ, when you see the two things, ಬಾಬೆಲ್ ಗೋಪುರದಲ್ಲಿ ಮಾತನಾಡಿದಂತ ಅನ್ಯ ಭಾಷೆ ಒಬ್ಬರಿಗೊಬ್ಬರು ಕೇಳುವಾಗ ಗಲಿಬಿಲಿ ಉಂಟು ಮಾಡ್ತು. See the tongues which is being spoken at the time of Babel tower, it was come into the confusion. ಆದ್ರೆ ಪೆಂಟೆಕೋಸ್ಟ್ ದಿನದಲ್ಲಿ ಮಾತನಾಡಿದಂತ ಆ ಒಂದು ಅನ್ಯ ಭಾಷೆಯು 3000 ಜನರನ್ನ ರಕ್ಷಣೆಗೆ ತಂತು. See the tongues which is being spoken at the time of Pentecostal, the ancient Pentecostal, around 3000 people were being come into the salvation. ಪೌಲ ಹೇಳ್ತಾನೆ
ಈ ಅನ್ಯ ಭಾಷೆಯು ಸಭೆಯ ಭಕ್ತಿ ವೃದ್ಧಿಗಾಗಿ ಕೊಡಲ್ಪಟ್ಟಿದೆ. The tongues as given for the betterment of the churches. ಆಮೆನ್. ನೀವು ಅನ್ಯ ಭಾಷೆಯನ್ನೆಲ್ಲ ಪ್ರವಾದನೆ ವರವನ್ನ ಕೇಳ್ಕೊಳ್ರಿ ಎಂಬುದಾಗಿ ಪೌಲ ಹೇಳೋದನ್ನು ಕೂಡ ನಾವು ಕೇಳ್ತೇವೆ. Here the Paul says, not only the tongues you have to request the spirit, you have to request the prophecy spirit. ಆಮೆನ್. ಆದ್ರೆ ಈ ದಿನಗಳಲ್ಲಿ ಈ ಆಧುನಿಕ ಪೆಂಟೆಕೋಸ್ಟ್ ನಲ್ಲಿ ಬಾಬೆಲ್ನ ಆ ಒಂದು ಅನ್ಯ ಭಾಷೆ ಇದರಲ್ಲಿ ಕಾಣಲ್ಪಡ್ತಾ ಇದೆ. See the advanced Pentecost, you can see the different type of tongues is being spoken over there. ಆಮೆನ್. ಬಾಬೆಲ್ ಗೋಪುರದಲ್ಲಿ ಅನ್ಯ ಭಾಷೆ ಮಾತಾಡಿದ್ರಲ್ವಾ? See in the Babel tower they have spoken the different types of tongues. ಅದೇ ಆತ್ಮ ಲವೋದಿಕೆಯಲ್ಲಿ ಇರೋದನ್ನು ನೀವು ಗಮನಿಸ್ತಾ ಇದ್ದೀರಾ? The same spirit you can see in the Laodicean period. ಆದರೆ ನಾವು ಮನುಷ್ಯ ಕುಮಾರನ ಸೇವೆ ಕೆಳಗೆ ಬಂದಿದ್ದೇವೆ. But we are under the Son of Man ministry. ಮನುಷ್ಯ ಕುಮಾರನ ಸೇವೆ ಕೆಳಗಡೆ ಏನಿದೆ ಅಂದ್ರೆ ಮನುಷ್ಯ ಕುಮಾರನ ಅಭಿಷೇಕ ಇದೆ. See, under the Son of Man ministry there is an anointing. ಅನೇಕರು ಈ ಸೇವೆ ಕೆಳಗೆ ಬಂದರೂ ಕೂಡ ಅನೇಕರು ಅಭಿಷೇಕವನ್ನು ಹೊಂದ್ಕೊಂಡಿಲ್ಲ. See, many people have come under the Son of Man ministry, but some people have not received the anointing. ಅರ್ಥ ಮಾಡ್ಕೊಳ್ಳಿ, ಮನುಷ್ಯ ಕುಮಾರನ ಸೇವೆ ಕೆಳಗೆ ಬಂದಿದ್ದಾರೆ. You need to understand, they have come under the Son of Man ministry. ಆದ್ರೆ ಏನು ಹೊಂದ್ಕೊಂಡಿಲ್ಲ? ಮನುಷ್ಯ ಕುಮಾರನ ಅಭಿಷೇಕವನ್ನು ಹೊಂದಿಕೊಳ್ಳಿಲ್ಲ. But they have not received the anointing of Son of Man. ನಮ್ಮ ಕುರಿತಾಗಿ ನಾವೇ ಆಲೋಚನೆ ಮಾಡ್ಕೊಳ್ಬೇಕು. ನಾವು ಆ ಒಂದು ಮನುಷ್ಯ ಕುಮಾರನ ಸೇವೆ ಕೆಳಗಡೆ ಬಂದು ಅಭಿಷೇಕವನ್ನು ಹೊಂದಿಕೊಂಡಿದ್ದೀವಾ ಅನ್ನೋದನ್ನು ನಾವೇ ಯೋಚನೆ ಮಾಡ್ಕೊಳ್ಬೇಕಾಗಿದೆ. See, today we should know about us that whether we have received the Son of Man anointing or not in our life. ನಮ್ಮನ್ನು ಪರಿಶೋಧಿಸಿಕೊಳ್ಳಬೇಕಾಗಿದೆ. We should examine ourselves. ಯೇಸು ಕ್ರಿಸ್ತನು ಒಬ್ಬನೇ, The Lord is one. ಆದರೆ ಆತನು 3 ಕುಮಾರನ ಸ್ಥಾನಗಳಲ್ಲಿ ಆತನು ತನ್ನನ್ನು ಪ್ರಕಟಿಸಿಕೊಳ್ತಾ ಇದ್ದಾನೆ. He has been come in 3 stages. 3 ಕುಮಾರನ ಸ್ಥಾನದಲ್ಲಿ He has come in 3 ಸನ್ ಸ್ಟೇಜ್. Amen. ಯಾವ ಕುಮಾರನ ಸ್ಟೇಜ್ ಅಲ್ಲಿ ಆತನು ಕಾಣಲ್ಪಡ್ತಾ ಇದ್ದಾರೆ? What are these 3 stages? The sun stages. ಮೊದಲನೇದು ಸನ್ ಆಫ್ ಮ್ಯಾನ್. First Son of Man. ಅಂದ್ರೆ ಮನುಷ್ಯ ಕುಮಾರ. ಎರಡನೇದು ದೇವಕುಮಾರ. Second is Son of God. ಮೂರನೇದು ದಾವಿದ ಕುಮಾರ. Third is Son of David. ಆಮೆನ್. ಅರ್ಥ ಆಯ್ತಾ ಇವಾಗ? ಇನ್ನೊಂದ್ಸರಿ ಹೇಳ್ತೇನೆ. ಮೊದಲು ಮನುಷ್ಯ ಕುಮಾರ, ಕನ್ಫ್ಯೂಸ್ ಆಗಬೇಡಿ. ಮೊದಲು ಮನುಷ್ಯ ಕುಮಾರ. First is Son of Man. ಎರಡನೇದು Son of God. ದೇವಕುಮಾರ. ಮೂರನೇದು Son of ದಾವಿದ ಕುಮಾರ. ಒಂದೇ ಕರ್ತನು So the one Lord, 3 ಸ್ಥಾನಗಳಲ್ಲಿ ಆತನು ಕ್ರಿಯೆ ಮಾಡ್ತಾನೆ. He does in 3 stages. ಆಮೆನ್. ಮನುಷ್ಯ ಕುಮಾರನ ಸೇವೆಯು ಪ್ರವಾದಿಯ ಸೇವೆಯಾಗಿದೆ. See, the Son of Man ministry, it's prophet ministry. ಆಮೆನ್. ಮನುಷ್ಯ ಕುಮಾರ ಅಂದ್ರೆ ಏನಾಗಿದೆ? ಪ್ರವಾದಿ. The Son of Man ಅಂತ ಹೇಳಿದ್ರೆ ಪ್ರವಾದಿ. its meaning is the prophet. ದೇವರು ತನ್ನ ಸಂದೇಶವನ್ನ ಬದಲಾಯಿಸುವುದಿಲ್ಲ ಅನ್ನುವಂತ ಸಂದೇಶದಲ್ಲಿ ಈ ರೀತಿಯಾಗಿ ಪ್ರವಾದಿಯವರು ಹೇಳ್ತಾರೆ. In the message by Branham, Lord will not change his mind. ಆಮೆನ್ ಎಂಬ ಸಂದೇಶದಲ್ಲಿ in that message, ಆತನು ಮನುಷ್ಯ ಕುಮಾರನಾಗಿ ಪ್ರವಾದಿಯಾಗಿ ಬರ್ತಾನೆ. the Son of Man will come as a prophet. ಲೋಕದಲ್ಲಿ ಆತನು ಇರುವಾಗ ಪ್ರವಾದಿಯಾಗಿದ್ದನು. When he was in the world, he was a prophet. ಆತನು ತನ್ನನ್ನ ದೇವಕುಮಾರನೆಂದು ಎಲ್ಲೂ ಕೂಡ ಹೇಳಲಿಲ್ಲ. He did not tell anywhere that he was God. ದೇವಕುಮಾರ, he was Son of God. ಆತನು ಯಾವಾಗಲೂ ತನ್ನನ್ನು ಮನುಷ್ಯ ಕುಮಾರನೆಂದೇ ಕರೆದುಕೊಂಡ. He was always telling that he was Son of Man. ಆಮೆನ್ ಎಂದು ಹೇಳಿ ನಂತರ ಏನ್ ಹೇಳ್ತಾರಂದ್ರೆ, ಸಭೆಯ ಕಾಲಗಳಲ್ಲಿ ಆತನು ದೇವಕುಮಾರನಾಗಿದ್ದ ಎಂಬುದಾಗಿ ಹೇಳ್ತಾರೆ. At the time of the church ages, he was Son of God. ಆಮೆನ್. ದೇವಕುಮಾರನೆಂದರೆ ಏನು? ಪರಿಶುದ್ಧಾತ್ಮ ನಡೆಸಲ್ಪಡುವಿಕೆ ಎಂದು ಅರ್ಥ. What is Son of God? Son of God means it is the Spirit, the Holy Spirit leading. ಆಮೆನ್. ಸನ್ ಆಫ್ ಗಾಡ್, ಪರಿಶುದ್ಧಾತ್ಮನ ನಡೆಸುವಿಕೆ.
Holy Spirit of leading, Amen. leading of Holy Spirit. ಇದನ್ನ ನೀವು ಕನ್ಫ್ಯೂಸ್ ಮಾಡ್ಕೊಳ್ಬಾರ್ದು, ಅರ್ಥ ಮಾಡ್ಕೊಳ್ಳಿ. ಯೇಸು ಕ್ರಿಸ್ತನು ಆತನು ಮನುಷ್ಯ ಕುಮಾರನು ಎಂಬುದಾಗಿ ಕರೆಯಲ್ಪಡುವಾಗ ಆತನು ಒಬ್ಬ ಪ್ರವಾದಿಯ ಸೇವೆಯನ್ನು ಮಾಡ್ತಾ ಇದ್ದ. When Jesus was being called as Son of Man, he was a prophet. ಆಮೇಲೆ ಆ ಚರ್ಚ್ ಏಜಸ್ ನಲ್ಲಿ, ಸಭೆಯ ಕಾಲಗಳಲ್ಲಿ ಆತನು ದೇವಕುಮಾರನಾಗಿ ಆತನು ಇದ್ದ. At the time of church ages, he was Son of God. ಅದರ ಪರಿಶುದ್ಧಾತ್ಮ ನಡೆಸುವಿಕೆಯಲ್ಲಿ ಕಾಣಲ್ಪಡ್ತು. He was led by the Holy Spirit. ಈಗ ದಾವೀದ ಕುಮಾರನಾಗಿ ಯಾವಾಗ ಕಾಣಿಸಲ್ಪಡ್ತಾನೆ? When he will become a son of David. 1000 ವರ್ಷದ ಆಳ್ವಿಕೆಯಲ್ಲಿ ಆತನು ದಾವೀದ ಕುಮಾರನಾಗಿ ಇರ್ತಾನೆ. At the time, at the millennium year, he will be ruling as a son of David. ಆಮೆನ್. ದಾವೀದನ ಸಿಂಹಾಸನದಲ್ಲಿ ಕುಳಿತು 1000 ವರ್ಷ ಆಳ್ವಿಕೆ ಮಾಡ್ತಾನೆ. See, he will be sitting in the David's throne, and he will be ruling the world for 1000 years. ಆಮೆನ್. ಅರ್ಥ ಆಗ್ತಾ ಇದೆಯಾ ನಿಮಗೆ? ಈಗ ಸಣ್ಣ ಪ್ರಶ್ನೆ ಕೇಳ್ತೀನಿ. A small question. ಓಕೆ, ಕೇಳಪ್ಪ. ಮನುಷ್ಯ ಕುಮಾರ ಅಂದ್ರೆ ಏನು? What is son of man? ಪ್ರಾಫಿಟ್. ಮನುಷ್ಯ ಕುಮಾರ ಅಂದ್ರೆ ಏನು? ಪ್ರಾಫಿಟ್. What is the meaning of son of man? ಓಕೆ. ದೇವಕುಮಾರ ಅಂದ್ರೆ What is son of God? ಯಾವ ಸಮಯದಲ್ಲಿ? ಯಾವ ಸಮಯದಲ್ಲಿ? ದಾವೀದ ಕುಮಾರ ಅದು ಯಾವಾಗ ನಡೀತದೆ ಆ ಒಂದು ಸೇವೆ? ಯಾವಾಗ? 1000 ವರ್ಷ ಆಳ್ವಿಕೆಯಲ್ಲಿ ಆತನು ದಾವೀದ ಕುಮಾರನಾಗಿ ಇರ್ತಾನೆ. He will be a son of David at the time of the millennium period. ಆಮೇಲೆ ನಾನು ಕೇಳೋ ಪ್ರಶ್ನೆಗಳು ಕೇಳೋದು ನಿಮಗೆ ಹರ್ಟ್ ಮಾಡೋದಕ್ಕಲ್ಲ, ನಿಮ್ಮ ಒಳಗಡೆ ಅದು ನೆಲೆಯಾಗಿರೋದಕ್ಕಾಗಿ. The question is being asked not to hurt you, it to generate you. ಆಮೇಲೆ ನಂತರ ಮನುಷ್ಯ ಕುಮಾರನ, ಈಗ ಗಮನಿಸ್ರಿ, ಮನುಷ್ಯ ಕುಮಾರನ ಸೇವೆಗೂ ಮತ್ತು ದಾವೀದ ಕುಮಾರನ ಸೇವೆಗೂ ಮಧ್ಯದಲ್ಲಿ ಒಂದು ಸೇವೆ ಇದೆ. See, between the son of man ministry and ದಾವೀದ ಕುಮಾರನ ಸೇವೆ, the son of David ministry, there is between a ministry is there. ತಿರುಗಿ ಮನುಷ್ಯ ಕುಮಾರನ ಸೇವೆ, Again a son of man ministry comes. ಆಮೇಲೆ ಹಾಗೆ ಪ್ರವಾದಿಯವರು ಹೇಳ್ತಾ ಇದ್ದಾರೆ. ಅದನ್ನೇ ಅವರು ಪ್ರವಾದಿಯವರು ಹಾಗೆ ಹೇಳೋದನ್ನ ನೋಡ್ತೇವೆ. The prophet is been telling same thing. ದಾವೀದ ಮನುಷ್ಯ ಕುಮಾರನ ಸೇವೆಗೂ ಮತ್ತು ದಾವೀದ ಕುಮಾರನ ಸೇವೆಗೂ ಮಧ್ಯೆ ತಿರುಗಿ ಮನುಷ್ಯ ಕುಮಾರನ ಸೇವೆ ಬರ್ತದೆ ಎಂಬುದಾಗಿ ಹೇಳ್ತಾ ಇದ್ದಾರೆ. The son of ministry, between the son of ministry and the son of David ministry, again the son of man ministry will come down. ಅದನ್ನೇ ನಾವು ಲೂಕ 17:22 ನಾವು ನೋಡ್ತೇವೆ. That is things which is being seen in the chapter 17, 17:30 ನಾವು ಅದನ್ನೇ ನೋಡ್ತೇವೆ. ಮನುಷ್ಯ ಕುಮಾರನು வெளிப்படும் ನಾಳಿನಲ್ಲಿ 17:30. ಮನುಷ್ಯ ಕುಮಾರನು ಪ್ರತ್ಯಕ್ಷನಾಗುವ ದಿನದಲ್ಲಿ ಹೀಗೆ ಆಗಿರುವುದು. ಆಮೆನ್. ಮನುಷ್ಯ ಕುಮಾರನ ದಿನ, ಪ್ರತ್ಯಕ್ಷತೆಯ ದಿನದಲ್ಲಿ ಹೀಗೆ ನಡೀತದೆ ಎಂಬುದಾಗಿ ವಾಕ್ಯವು ಹೇಳ್ತಾ ಇದೆ. The word says that even thus shall it be in the day when the Son of Man is revealed. 22ನೇ ವಾಕ್ಯದಲ್ಲಿ In verse 22, ಆ ದಿನವನ್ನ ನೀವು ನೋಡಬೇಕೆಂದು ಅಪೇಕ್ಷಿಸಿದರೂ ಕೂಡ ಅದನ್ನು ನೋಡದಂತ ದಿನಗಳು ಬರುವವು. you shall desire to see one of the days of the Son of Man, you shall not see it. ಆದರೆ ಅದನ್ನು ಅವರು ಕಾಣೋದಿಲ್ಲ. See, they will not be able to see. ಯಾರನ್ನ ನೋಡಿ ಅವನು ಹೇಳ್ತಾ ಇದ್ದಾನೆ? To whom it is being ಅವಿಶ್ವಾಸಿಗಳನ್ನ ನೋಡಿ ಆತನು ಹೇಳ್ತಾ ಇದ್ದಾನೆ. he is being telling to the unbelievers. ಆದರೆ ನಾವು ಅದನ್ನು ಕಂಡು ಹಿಡಿದಿದ್ದೇವೆ. See, we have been find out. ಆಮೇಲೆ ಮನುಷ್ಯ ಕುಮಾರನ ಸೇವೆಯು ತಿರುಗಿ ಬಂದಿದೆ. See, the Son of Man ministry has come again. ದೇವರು ತನ್ನ ರಹಸ್ಯವನ್ನು ತನ್ನ ಪ್ರವಾದಿಗೆ ಆತನು ತಿಳಿಸ್ತಾ ಇದ್ದಾನೆ. The Lord has been revealing the secrets to the prophet. ದೇವರ ವಾಕ್ಯವಾದದ್ದು 7 ಮುದ್ರೆಗಳಿಂದ ಅದು ಮುದ್ರಿತವಾಗಿತ್ತು. See, the word of God was being sealed in the 7 seals. ಕ್ರಿಸ್ತನ ಪ್ರಕಟಣೆಯು 7 ಮುದ್ರೆಗಳಿಂದ ಅದು ಮುದ್ರಿತವಾಗಿತ್ತು. See, the revelation of Lord Jesus Christ was being sealed. ದೇವರ ಅದನ್ನ ಪ್ರವಾದಿಯ ಮೂಲಕವಾಗಿ ಅದನ್ನ ಹೊರಗೆ ತರುವುದನ್ನು ನೋಡ್ತೇವೆ. See,
through the prophet, it has been revealed to us. ಕರ್ತನು ಈಗ ಯಾವ ರೂಪದಲ್ಲಿ ಕಾಣಲ್ಪಡ್ತಾ ಇದ್ದಾನೆ? Now how the Lord has been seen to us. ಆಮೆನ್. ಪ್ರವಾದಿಯ ರೂಪದಲ್ಲಿ ಆತನು ಕಾಣಲ್ಪಡ್ತಾ ಇದ್ದಾನೆ. Now he has been in the form of ಆತನು ಪ್ರವಾದಿ ರೂಪದಲ್ಲಿದ್ದನು. He was there in the form of prophet. ಈಗ ಆತನು ಮೊದಲ ಗಿತ್ತಿಯ ರೂಪದಲ್ಲಿ ಆತನು ಈಗ ನಮ್ಮೊಂದಿಗೆ ಇದ್ದಾನೆ. Now he was being in the form of a bride. ನಾವು ಆ ಅಭಿಷೇಕವನ್ನು ಹೊಂದುವಾಗ ಕರ್ತನು ಮೊದಲ ಗಿತ್ತಿಯ ಒಳಗೆಯೇ ಆತನು ಬಂದಿರುವುದನ್ನು ನೋಡಬಹುದು. See, when we receive the anointing, we will be like a bride. ಇನ್ನೊಂದು ಅದೇ ಅಭಿಷೇಕವನ್ನು ಹೊಂದಿಕೊಂಡಿದ್ದೇವೆ. See, we are also been having the same anointing on us. ಯಾವ ಅಭಿಷೇಕ? What is that anointing? ಮನುಷ್ಯ ಕುಮಾರನ ಅಭಿಷೇಕ. It was the Son of Man anointing. ಆಮೆನ್. Amen. ಈಗ ಕರ್ತನು ಎಲ್ಲಿದ್ದಾನೆ? Now where is the Lord? ಕರ್ತನು ನಮ್ಮ ಒಳಗೆಯೇ ಇದ್ದಾನೆ. The Lord is in us. ಆಮೆನ್. ಕಳೆದ ವಾರದಲ್ಲಿ ನಾವು ನೋಡಿಕೊಂಡಿದ್ದೇವೆ. Last week we have seen ಆತನ ಮುಖವು ಅಲ್ಲಿ ಕಾಣಲ್ಪಟ್ಟಿದೆ. his face was being seen at the cloud. ಆತನ ಶರೀರ ಭೂಮಿ ಮೇಲೆ ಇದೆ. See, his body is under the earth. ಆತನ ಆ ಶರೀರ ಯಾರು? What is the flesh? ಆಮೆನ್. ಅದು ನಾವಾಗಿದ್ದೇವೆ. The flesh is we are all flesh. ಆತನು ಎರಡು ಕಾಲುಗಳನ್ನು ಸಮುದ್ರದ ಮೇಲೆ ಇನ್ನೊಂದು ಕಾಲನ್ನು ಭೂಮಿ ಮೇಲೆ ಇಟ್ಟಿದ್ದಾನೆ. See, he has kept one of the leg on the sea and one of the leg on the earth. ಹೇಗೆ ಆತನು ಇಟ್ಟಿದ್ದಾನೆ? How he has been kept? ನಮ್ಮ ಮೂಲಕವಾಗಿ ಆತನು ಇಟ್ಟಿದ್ದಾನೆ. See, through us he has been kept. ಸಮುದ್ರ ಅಂದ್ರೆ ಏನು? What is his water? ವಾಕ್ಯದ ಪ್ರಕಾರವಾಗಿ ಸಮುದ್ರ. What is the sea? ಅದು ರೋಮನ್ ಕ್ಯಾಥೋಲಿಕ್ ಆಗಿದೆ. The sea, it's the Roman Catholic. ಆಮೇಲೆ ಭೂಮಿ ಅಂದ್ರೆ ಯಾವುದು? What is this earth? Land. ಅದು ಪ್ರೊಟೆಸ್ಟೆಂಟ್ ಪೆಂಟೆಕೋಸ್ಟ್ಗಳೆಲ್ಲ ಆಗಿದೆ. That is Protestant, Pentecostals, etc. ಇವುಗಳ ಉಪದೇಶಗಳ ಮೇಲೆ ನಮ್ಮ ಕಾಲುಗಳನ್ನು ನಾವು ಇಟ್ಟಿದ್ದೇವೆ. We have kept the legs on this denomination. ಇದು ಯಾವ ಉಪದೇಶಗಳು ಕೂಡ ನಮ್ಮನ್ನು ಜಯಿಸುವುದಕ್ಕೆ ಸಾಧ್ಯವೇ ಇಲ್ಲ. This the whatever of the messages can't overtake us. ಯಾವ ಲೋಕದ ಶಕ್ತಿಗಳು ನಮ್ಮನ್ನು ಆಳ್ವಿಕೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. Whatever power, the worldly power can't rule us. ಹಲ್ಲೆಲೂಯಾ. ಇದು ಮಾತ್ರವೇ ಅಲ್ಲ, ಯಾವುದು ಕೂಡ ನಮ್ಮನ್ನ ಗೆಲ್ಲಲಿಕ್ಕೆ ಸಾಧ್ಯವಿಲ್ಲ. Nothing can rule us. ಲೋಕದ ಅಧಿಕಾರವೂ ಕೂಡ ನಮ್ಮನ್ನು ಆಳ್ವಿಕೆ ಮಾಡಲಿಕ್ಕೆ ಆಗೋದಿಲ್ಲ. See, the worldly power cannot rule us. ಕಳೆದ ವಾರದಲ್ಲಿ ನಾವು ನೋಡಿದ್ದೇವೆ. Last week we have seen ಆ 5 ರಾಜ್ಯಗಳನ್ನು ಹಿಡಿದುಕೊಂಡು ಬಂದು ಅವರ ಕುತ್ತಿಗೆ ಮೇಲೆ ಕಾಲುಗಳನ್ನು ಇಡ್ರಿ ಎಂಬುದಾಗಿ ಯೆಹೋಶುವನು ಹೇಳ್ತಾನೆ. See, there the Joshua tells that he asked his people to keep their legs on the necks of these 5 kings. ಆಮೆನ್. ಅಷ್ಟೇ ಅಲ್ಲ, ಅದನ್ನು ನೋಡಿ ಹೇಳ್ತಾನೆ, ಇದೇ ರೀತಿಯಲ್ಲಿ ಎಲ್ಲ ರಾಜರುಗಳು ಕೂಡ ನಿಮ್ಮ ಕಾಲಿನ ಕೆಳಗಡೆ ಇರ್ತಾರೆ ಎಂಬುದಾಗಿ ಅವರು ಹೇಳುವುದನ್ನು ನೋಡುತ್ತೇವೆ. The same way he has been telling to us that the same way we will also keep the legs on the necks of the kings. ಆಮೆನ್. ಅರ್ಥ ಆಗ್ತಾ ಇದೆಯಾ? You are getting? ಹಾಗಾದ್ರೆ ನಮಗೆ ವಿರುದ್ಧವಾಗಿ ಯಾವ ಶಕ್ತಿಗಳು ಕೂಡ ಬರೋದಕ್ಕೆ ಸಾಧ್ಯವಿಲ್ಲ. No power can come against us. ಹಲ್ಲೆಲೂಯಾ. Hallelujah. ಅದರಿಂದ ಈಗ ಆತನು ಕರ್ತನು ಅಂದ್ರೆ ಮೊದಲ ಗಿತ್ತಿಯೊಳಗಿಂದ ತನ್ನನ್ನು ಪ್ರಕಟಿಸಿಕೊಳ್ತಾ ಇದ್ದಾನೆ. Now he has been revealed through the bride. ಮೊದಲ ಗಿತ್ತಿಯ ರೂಪದಲ್ಲಿ ಆತನು ಇದ್ದಾನೆ. He has been in the form of a bride. ಹಲ್ಲೆಲೂಯಾ. Hallelujah. ನಾವು ಆತನನ್ನ ತೋರಿಸ್ತಾ ಇದ್ದೇವೆ ಲೋಕಕ್ಕೆ. We are being showing him to this world. ಆಮೆನ್. ನಮ್ಮನ್ನು ನೋಡುವಾಗ ಯಾರನ್ನು ನೋಡಬೇಕು ಜನರು? When people see us, whom they have to see? ಜೀಸಸ್ ಕ್ರೈಸ್ಟನ್ನ ನೋಡಬೇಕು. Amen. He has to see it within us, Jesus Christ. ನನ್ನ ನಡತೆ ಏನಾಗಿರಬೇಕು? ಅದು ಯೇಸು ಕ್ರಿಸ್ತನಾಗಿರಬೇಕು. What should be our character? The character should be like Jesus Christ. ನನ್ನ ಮಾತು ಏನಾಗಿರಬೇಕು? ಅದು ಯೇಸು ಕ್ರಿಸ್ತನ ಮಾತಾಗಿರಬೇಕು. See, whatever we speak, that should be like Jesus Christ. ನಾನು ನೋಡುವುದು ಕೇಳುವುದಿಲ್ಲ, ಅದು ಯೇಸು ಕ್ರಿಸ್ತನು ಹೇಗಿದ್ರು ಅದೇ ರೀತಿಯಾಗಿರಬೇಕು. Whatever things we do through us, it should reflect Jesus Christ. ಆತನು ಮೊದಲ ಗಿತ್ತಿಯ ರೂಪದಲ್ಲಿ ಆತನು ಇದ್ದಾನೆ. He is like a bride. ಯಾಕಂದ್ರೆ ಯೇಸು ಕ್ರಿಸ್ತನು ಪಡೆದುಕೊಂಡಿದ್ದ ಅದೇ ಅಭಿಷೇಕವನ್ನ ಈ ಅಂತ್ಯಕಾಲದಲ್ಲಿ ನಾವು ಪಡೆದುಕೊಂಡಿದ್ದೇವೆ. Because the same anointing it is been there, the same anointing it is been shed on us. Amen. ಎಷ್ಟು ದೊಡ್ಡ ವಿಶೇಷವಾದಂತ ಭಾಗ್ಯ ನಮಗೆ ಸಿಕ್ಕಿದೆ. So what a great opportunity we have received.
ಆಮೆನ್. ಸಿಕ್ಕಿದೆಯಾ? ಈ ಅಭಿಷೇಕ ಸಿಕ್ಕಿದೆಯಾ? Whether we have received this opportunity, the great opportunity, ಅದಕ್ಕಿಂತ the same ಭಾಗ್ಯ anointing. ಏನು ನಿಮಗೆ ಬೇಕು? ಆಮೆನ್. ಅದಕ್ಕಿಂತ ದೊಡ್ಡ ಭಾಗ್ಯ ನಿಮಗೆ ಏನು ಬೇಕು? What is the greatest opportunity beyond this? ಈ ಅಭಿಷೇಕ ನಮಗೆ ಆಶೀರ್ವಾದವನ್ನು ತರುತ್ತದೆ. See, the anointing will give us the blessings. ಈ ಅಭಿಷೇಕವೇ ನಮ್ಮನ್ನ ಎತ್ತಲ್ಪಡುವಿಕೆಯಲ್ಲಿ ತೆಗೆದುಕೊಂಡು ಹೋಗ್ತದೆ. See, this anointing will take us to the rapture. ನಾವು ಎಷ್ಟು ಆಸಕ್ತಿಯಿಂದ ಅದನ್ನು ಪಡೆದುಕೊಳ್ಳಬೇಕಾಗಿದೆ ಅನ್ನೋದು ಗಮನಿಸಿರಿ. In what eager we should be getting this anointing. ಆಮೆನ್. ಅನೇಕರು ಈ ಒಂದು ಅಭಿಷೇಕವನ್ನ ಕಳೆದುಕೊಳ್ತಾ ಇದ್ದಾರೆ. See, many people are been neglecting this anointing. ಕಳೆದುಕೊಳ್ತಾ ಇದ್ದಾರೆ. They are rejecting. ಯೇಸು ಕ್ರಿಸ್ತನು ಮನುಷ್ಯ ಕುಮಾರನಾಗಿ ಆತನು ಈಗ ಪ್ರಕಟಿಸಿಕೊಂಡಿದ್ದಾನೆ. See, the Lord Jesus Christ has been revealed in the form of Son of Man. ಆದ್ರೆ ಅದನ್ನ ಅನೇಕರು ಕಳೆದುಕೊಳ್ತಾ ಇದ್ದಾರೆ. It has been neglected by many people. ಆ ದಿನ ಆತನು ಮನುಷ್ಯ ಕುಮಾರನಾಗಿ ಭೂಮಿಯಲ್ಲಿದ್ದಾಗ On that day when he was on this earth, ಆತನು ಯಾವ ಕಾರ್ಯಗಳನ್ನು ಆತನು ಮಾಡಿದನೋ, what and all things he has been done, ಈಗಲೂ ಅದೇ ಅಭಿಷೇಕವನ್ನು ಕೊಟ್ಟು ಅದೇ ಕಾರ್ಯವನ್ನು ಆತನು ಮಾಡ್ತಾ ಇದ್ದಾನೆ. the same anointing is been given to us and the same things is been happening over here. ಹಲ್ಲೆಲೂಯಾ. ಮನುಷ್ಯ ಕುಮಾರನ ಸೇವೆ ಏನಾಗಿದೆ? See, the Son of Man ministry, ಮುಂದೆ ನೋಡ್ಕೊಳ್ಳೋಣ. what has been happening. ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಇದ್ದಾಗ ಅವನು ಎಲ್ಲರಿಗೂ ಕೂಡ ಆಶೀರ್ವಾದವಾಗಿದ್ದನು. When Lord Jesus Christ was there on this earth, it was a blessing to everyone. ಆತನ ಸೇವೆ ಕೆಳಗೆ ಯಾರ್ಯಾರು ಇದ್ರು ಅವರು ಕೂಡ ಆಶೀರ್ವದಿಸಲ್ಪಟ್ಟವರಾಗಿಯೇ ಇದ್ರು. See, overall were under this ministry, everyone were being blessed. ಆತನ ಸೇವೆಯನ್ನು ಯಾರ್ಯಾರು ಅಂಗೀಕರಿಸಿದರೋ ಅವರಿಗೆ ಆಶೀರ್ವಾದವನ್ನ ಆ ಅಭಿಷೇಕವ ತಂದಿತ್ತು ಎಂಬುದಾಗಿ ನೋಡ್ತೇವೆ. Whoever all received that ministry, everyone received that anointing and blessing. ಅದೇ ರೀತಿ ಆ ದಿನದಲ್ಲಿ ಆ ಸೇವೆಯನ್ನು ಅಂಗೀಕರಿಸಿದವರಿಗೆ ಆಶೀರ್ವಾದವನ್ನು ತಂದಂತೆ ಈ ದಿನದಲ್ಲಿ ನಮಗೂ ಅದೇ ಆಶೀರ್ವಾದವನ್ನ ತಿರುಗಿ ತಂದು ಕೊಡುವಂತದ್ದಾಗಿದೆ. See, on that day which was been happened, the same blessing and anointing which is been given to that people, the same type of anointing and the blessing, it is been shed on us and it is happening over here. ಆ ದಿನದಲ್ಲಿ ಯಾವ ಅಭಿಷೇಕ ಯಾವ ಆಶೀರ್ವಾದ ಇತ್ತೋ ಅದೇ ರೀತಿಯಾದ ಆಶೀರ್ವಾದ ಈ ದಿನದಲ್ಲೂ ಕೂಡ ಇರಬೇಕು. See, the same anointing and the blessing which was there on that day, the same thing it will be on these days. ಆಮೆನ್. ಅರ್ಥ ಆಗ್ತಾ ಇದೆಯಾ? You are getting? ಆಮೆನ್. ಆ ದಿನದಲ್ಲಿ ಯಾವ ಅಭಿಷೇಕ ಇತ್ತೋ ಅದೇ ಅಭಿಷೇಕ ಈ ದಿನ. ಆ ಅಭಿಷೇಕದ ಕೆಳಗಡೆ ಯಾರು ಹೇಗೆ ಆಶೀರ್ವಿಸಲ್ಪಡ್ತಾ ಇದ್ರು ಅದೇ ರೀತಿಯಾಗಿ ಈ ದಿನದ ಕೆಳಗಡೆ ಇರುವಂತಹ ಮನುಷ್ಯ ಕುಮಾರನ ಅಭಿಷೇಕದ ಕೆಳಗಡೆ ಇದ್ದವರು ಅದೇ ರೀತಿಯಾದ ಆಶೀರ್ವಾದವನ್ನು ಪಡೆದುಕೊಳ್ತಾರೆ. The same blessing, the same anointing which was there at the time of Jesus Christ, the same blessings and anointing was being given at these times, at these days. ಈಗ ನಾವು ಯೇಸು ಕ್ರಿಸ್ತನ ಬೋಧಿಸಿದಂತ ಅದೇ ಉಪದೇಶದಲ್ಲಿ ನಾವು ಕೂಡ ಇದ್ದೇವೆ. See, we are all under the gospel of Lord Jesus Christ. ಹಾಗಾದ್ರೆ ನಾವು ಲೋಕದಲ್ಲಿ ಆಶೀರ್ವದಿಸಲ್ಪಟ್ಟಂತ ಒಂದು ಜನರಾಗಿದ್ದೇವೆ. See, we are the blessed people in this world. ಆಮೆನ್. ಲೋಕದಲ್ಲಿಯೇ ತುಂಬಾ ಸಂತೋಷವಾಗಿರುವಂತ ಜನರು ಯಾರು ಅಂದ್ರೆ ಅದು ನಾವುಗಳೇ. See, in this world, who is very happiest persons in this world is we. ಕಾರಣ What is the reason? ಅಭಿಷೇಕ ತಿರುಗಿ ನಮ್ಮ ಹತ್ರ ಬಂದಿದೆ. Because that anointing, it has been come on us. ದೇವರ ವಾಕ್ಯವು ನಮ್ಮ ಬಳಿಗೆ ಬಂದಿದೆ. See, the word of God, it has come on to us. ಆದ್ದರಿಂದ ನಾವು ಸಂತೋಷವುಳ್ಳ ಜನರಾಗಿದ್ದೇವೆ. That's the reason we are happiest people in this world. ಹಲ್ಲೆಲೂಯಾ. ಯಾಕೆ ನಾವು ಸಂತೋಷವುಳ್ಳವರಾಗಿದ್ದೇವೆ? Why we are happy? ಯಾಕಂದ್ರೆ ನಾವು ಇಲ್ಲಿನ ಈ ಲೋಕವನ್ನು ನೋಡ್ತಾ ಇಲ್ಲ. See, we are not seeing this world. ನಾವು ಹೋಗಬೇಕಂತ ಆ ಲೋಕವನ್ನು ನಾವು ನೋಡ್ತಾ ಇದ್ದೇವೆ. We are seeing the world which is there. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಯಾವಾಗ ಆ ಅಭಿಷೇಕವನ್ನು ಹೊಂದಿದನು? When the Lord Jesus Christ received the anointing, ಗೊತ್ತಿದೆಯಾ? ಯೇಸು ಕ್ರಿಸ್ತನು ಭೂಮಿ ಮೇಲೆ ಇದ್ದಾಗ ಯಾವ ಸಮಯದಲ್ಲಿ ಆತನ ಅಭಿಷೇಕವನ್ನು ಹೊಂದಿದನು? when Lord Jesus Christ was on this earth, when he received the anointing. ಗಮನಿಸಿರಿ, ಯೇಸು ಕ್ರಿಸ್ತನು ಯೋಹಾನನಿಂದ ದೀಕ್ಷಾಸ್ನಾನವನ್ನು ಹೊಂದುವುದಕ್ಕೆ ಹೋಗುವಾಗ, when Lord Jesus Christ went and received the baptism by John the Baptist,
ಯೋಹಾನ ಹೇಳ್ತಾನೆ, ಈಗೋ ಲೋಕದ ಪಾಪವನ್ನು ಹೊತ್ತುಕೊಳ್ಳುವ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ. ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 29ನೇ ವಾಕ್ಯ. ಈಗೋ ಲೋಕದ ಪಾಪವನ್ನು ತೆಗೆದುಹಾಕುವ ದೇವರ ಕುರಿಮರಿ ಎಂದು ಹೇಳಿದನು. Hallelujah. Behold the Lamb of God which take away the sin of the world. ಆಮೆನ್. ಮತ್ತು ಯೋಹಾನನಿಂದ ದೀಕ್ಷಾಸ್ನಾನವನ್ನು ತೆಗೆದುಕೊಳ್ಳುವುದಕ್ಕೆ ಹೋಗುವಾಗ, When the Lord Jesus Christ went and took the baptism by John the Baptist, ಯೋಹಾನ ಏನ್ ಮಾಡ್ತಾ ಇದ್ದಾನೆ ಗೊತ್ತಾ? what did this John did? ಯೇಸು ಕ್ರಿಸ್ತನನ್ನು ತಡೆ ಮಾಡ್ತಾ ಇದ್ದಾನೆ. John has been stopping him. ಯಾಕೆ ತಡೆ ಮಾಡ್ತಾ ಇದ್ದಾನೆ? Why he is stopping him? ಅವನು ಹೇಳ್ತಾನೆ, ನಿನ್ನಿಂದ ದೀಕ್ಷಾಸ್ನಾನವನ್ನು ಪಡೆದುಕೊಳ್ಳಬೇಕಾದಂತ ನಾನು, ನನ್ನಿಂದ ನೀವು ಹೇಗೆ ದೀಕ್ಷಾಸ್ನಾನ ಮಾಡ್ಕೊಳ್ತೀರಿ? He is stopping and telling that I have to get baptized by you. How I can baptize you? ಅದಕ್ಕೆ ಯೇಸು ಕ್ರಿಸ್ತ ಅಂದ್ರೆ ಸದ್ಯಕ್ಕೆ ಒಪ್ಕೋ. At that time Jesus tells that right now you accept it. ಯಾಕಂದ್ರೆ ನಾವು ಎಲ್ಲಾ ನೀತಿಯನ್ನ ನಾವೇನ್ ಮಾಡ್ಬೇಕಾಗಿದೆ? ಪೂರ್ಣಗೊಳಿಸಬೇಕಾಗಿದೆ, Because ನೆರವೇರಿಸಬೇಕಾಗಿದೆ. because we have to fulfill the ನೀತಿ, ರೈಚಸ್. we have to fulfill the righteous. ಆಮೇಲೆ ಓದ್ಕೊಳ್ಳೋಣ ಮತ್ತಾಯ ಸುವಾರ್ತೆ ಮತ್ತೆ 3ನೇ ಅಧ್ಯಾಯ 14 ಮತ್ತು 15ರ ವಾಕ್ಯ ಓದ್ಕೊಳ್ಳೋಣ. Matthew chapter 3 14-15. ಆದರೆ ಯೋಹಾನನು ಆತನನ್ನು ತಡೆದು, ನಾನು ನಿನ್ನಿಂದ ಬಾಪ್ತಿಸ್ಮ ಮಾಡಿಸಿಕೊಳ್ಳುವುದು ಅಗತ್ಯವಾಗಿರಲಾಗಿ ನೀನು ನನ್ನ ಬಳಿಗೆ ಬರುವುದೇನೋ ಎಂದು ಹೇಳಿದನು. ಅದಕ್ಕೆ ಯೇಸು ಪ್ರತ್ಯುತ್ತರವಾಗಿ ಅವನಿಗೆ, ಸದ್ಯಕ್ಕೆ ಒಪ್ಪಿಕೋ, ಯಾಕಂದ್ರೆ ಎಲ್ಲಾ ನೀತಿಯನ್ನು ಹೀಗೆ ನೆರವೇರಿಸುವುದು ನಮಗೆ ಯೋಗ್ಯವಾಗಿದೆ ಎಂದು ಹೇಳಿದನು. ಆಗ ಅವನು ಒಪ್ಪಿಕೊಂಡನು. But John forbade him, saying, I have need to be baptized of thee, and comest thou to me? And Jesus answering said unto him, Suffer it to be so now, for thus it becometh us to fulfill all righteousness. Then he suffered him. ಆಮೇಲೆ ಯೇಸು ಕ್ರಿಸ್ತನು ನ್ಯಾಯ ಪ್ರಮಾಣದ ನೀತಿಯನ್ನು ಆತನು ನೆರವೇರಿಸಿದನು ಎಂಬುದಾಗಿ ನಾವು ನೋಡ್ತೇವೆ. Here the Lord Jesus Christ, he fulfilled all the righteousness. ಆಮೇಲೆ ನ್ಯಾಯ ಪ್ರಮಾಣವನ್ನು ಒಬ್ಬರಿಂದಲೂ ಕೂಡ ಸರಿಯಾಗಿ ನೆರವೇರಿಸಲು ಆಗೋದಿಲ್ಲ. See, no one can be follow the righteousness in this world. ಆದರೆ ನ್ಯಾಯ ಪ್ರಮಾಣವನ್ನು ನೆರವೇರಿಸಿದ ಒಬ್ಬನೇ ಒಬ್ಬ, ಅದು ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. Only person can fulfill all the righteousness is our Lord Jesus Christ. ಈ ನ್ಯಾಯ ಪ್ರಮಾಣ ಯಾರಿಂದ ಕೊಡಲ್ಪಡ್ತು? See, through whom this righteous laws has been given. ಯಾರ ಮೂಲಕವಾಗಿ ಕೊಡಲ್ಪಡ್ತು? Through whom this law has been given to us. ಜೋರಾಗಿ ಹೇಳ್ಬೇಕು. ಸತಮಸಿಂದ ಯಾರ ಮೂಲಕವಾಗಿ? ಬ್ರದರ್ ವಿಲಿಯಂ ಮನೆ ಬ್ರಣ್ಣ ಯಾರ ಮೂಲಕವಾಗಿ? ಮೋಶೆಯ ಮೂಲಕವಾಗಿ. ಯಾರ ಮೂಲಕವಾಗಿ? ಯಾರ ಮೂಲಕವಾಗಿ? Through whom the law has been given to us? Moses on the Sinai mountain. ಆಮೆನ್. ನಾನು ಕೇಳಿರೋದು ಮುದ್ರೆಗಳು ಯಾರ ಮೂಲಕವಾಗಿ ತೆರೆಯಲ್ಪಡ್ತು ಅಂತ ಅಲ್ಲ, ನ್ಯಾಯ ಪ್ರಮಾಣ ಯಾರ ಮೂಲಕವಾಗಿ ಕೊಡಲ್ಪಡ್ತು ಅಂತ ಕೇಳಿದೆ. It is not the revelation about the 7 seals. It is been asked the question about the commandments, whom it is was been given to us. ಅದಕ್ಕೆ ಸರಿಯಾಗಿ ಉತ್ತರ ಕೊಟ್ಟವರು ಶಾರನ್ ಕುಮಾರ್. ಸರಿ, ಮೋಶೆಯಿಂದ ಕೊಡಲ್ಪಟ್ಟಂತ ನ್ಯಾಯ ಪ್ರಮಾಣವನ್ನ ಯೇಸು ಕ್ರಿಸ್ತನು ಮಾತ್ರವೇ ನೆರವೇರಿಸಿದನು. See, the laws were given by through Moses. It was being fulfilled by our Lord Jesus Christ. ಸರಿ, ನಮ್ಮಿಂದ ನ್ಯಾಯ ಪ್ರಮಾಣವನ್ನು ನೆರವೇರಿಸೋದಕ್ಕೆ ಸಾಧ್ಯನಾ? Whether we can fulfill all the laws, commands, ಆಗುತ್ತಾ? whether it is possible? ಆ ನ್ಯಾಯ ಪ್ರಮಾಣವನ್ನ ಏನಂದ್ರೆ ಲಾ, ಅದನ್ನು ನೆರವೇರಿಸಲು ನಮ್ಮಿಂದ ಸಾಧ್ಯವಾಗುತ್ತಾ? Whether that law can be fulfilled by us? ಖಂಡಿತವಾಗಿಯೂ ಸಾಧ್ಯವಾಗೋದಿಲ್ಲ. 100% it can't. ಹಲ್ಲೆಲೂಯಾ. ಆದರೆ ಯೇಸು ಕ್ರಿಸ್ತನನ್ನ ನಂಬಿದರೆ, but when we believe in Lord Jesus Christ, ಆತನು ನ್ಯಾಯ ಪ್ರಮಾಣವೆಲ್ಲವನ್ನು ನೆರವೇರಿಸಿದ್ದರಿಂದ
when he has been fulfilled all these laws, ನ್ಯಾಯ ಪ್ರಮಾಣದಿಂದ ಬರುವಂತ ನೀತಿಗೆ ನಾವು ಸ್ವಂತದವರಾಗಿದ್ದೇವೆ. so the law in the righteousness in the from the laws will be the ಸ್ವಂತದವರಾಗಿದ್ದೇವೆ. will be freedom on the laws. ಆಮೇಲೆ ನಾವು ನೆರವೇರಿಸದೆಯೇ, ಅದು ನ್ಯಾಯ ಪ್ರಮಾಣವನ್ನು ನೆರವೇರಿಸದೆಯೇ ಆ ನೀತಿ ನಮಗೆ ಸಿಕ್ಕಿದೆ. See, without fulfilling these laws, we have received this righteous by him. ಆಮೇಲೆ ಯಾರು ಹೇಳ್ತಾ ಇದ್ದಾರೆ ಅದನ್ನ? ಸಂತ ಪೌಲ ಹೇಳುವುದನ್ನು ನೋಡ್ತೇವೆ. Paul says that, ರೋಮಾಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 4 ಮತ್ತು 5ನೇ ವಾಕ್ಯವನ್ನು ಓದ್ಕೊಳ್ಳಿ. விசுவாசிக்கிற எவனுக்கும் நீதி உண்டாகும்படி கிறிஸ்து நியாயப்பிரமாணத்தின் முடிவாயிருக்கிறார். மோசே நியாயப்பிரமாணத்தினால் ஆகும் நீதியை குறித்து இவைகளை சொல்லுகிற மனுஷன் இவைகளால் கிடைப்பான் என்று எழுதியிருக்கிறான். ஆமென். for the Christ is the end of the law for the righteousness to everyone that believe. The Moses described the righteousness which is of the law, that the man which does those things shall live by them. ನ್ಯಾಯ ಪ್ರಮಾಣದ ನೀತಿ ನಮಗೆ ಸಿಗುವಂತೆ ಯೇಸು ಕ್ರಿಸ್ತನು ನ್ಯಾಯ ಪ್ರಮಾಣವನ್ನು ಆತನು ನೆರವೇರಿಸಿದನು ಎಂಬುದಾಗಿ ನಾವು ಈ ವಾಕ್ಯದಲ್ಲಿ ನೋಡ್ತೇವೆ. See here we can see that Christ is the end of the law for the righteousness. ಆತನು ನ್ಯಾಯ ಪ್ರಮಾಣ ಎಲ್ಲವನ್ನೂ ಆತನು ನೆರವೇರಿಸಿ ಬಿಟ್ಟನು. See, he has been fulfilled all the laws. ಸರಿ, ತಿರುಗಿ ನಾವು ಆ ವಾಕ್ಯಕ್ಕೆ ಬರೋಣ. Again we turn back to that same verse. ಈಗ ಕುರಿಯು ಬಲಿಯಾಗಬೇಕಾದ್ರೆ Now the lamb has to be slaughtered. ಅದಕ್ಕಿಂತ ಮೊದಲು ಅದೇನಾಗಬೇಕು? Before that lamb has to be slaughtered, what has to be it has to happen? ಏನ್ ಮಾಡ್ಬೇಕು? ಅದನ್ನ ತೊಳೆಯಬೇಕು. It has to be washed. ಆಮೇಲೆ ನ್ಯಾಯ ಪ್ರಮಾಣವು ಏನ್ ಹೇಳ್ತಾ ಇದೆ? ಕುರಿಯನ್ನ ತೊಳಿಬೇಕು. We have to wash the lamb. ಅದುವರೆಗೂ ಕೂಡ ಆತನು ಮನುಷ್ಯ ಕುಮಾರನ ಸೇವೆಯನ್ನ ಆತನು ಮಾಡಲಿಲ್ಲ. Till that time he did not start his Son of Man ministry. ಆ ಸೇವೆಯನ್ನು ಆತನು ಆರಂಭಿಸಬೇಕಾದ್ರೆ ಇಲ್ಲವಾದ್ರೆ 3.5 ವರ್ಷವೇ ಆ ಮನುಷ್ಯ ಕುಮಾರನ ಆ ಸೇವೆ ಇರ್ತದೆ. ಅದನ್ನು ಗಮನಿಸ್ರಿ. See, the Son of Man ministry is only 3.5 years. ಆ ಮನುಷ್ಯ ಕುಮಾರನ ಸೇವೆಯನ್ನು ಆತನು ಆರಂಭಿಸಬೇಕಾದ್ರೆ ಆತನಿಗೆ ಏನಾಗಬೇಕು? ತೊಳೆಯಲ್ಪಡಬೇಕು. See, before starting the Son of Man ministry, he has to be washed by water. ಆ ಅಭಿಷೇಕವಿಲ್ಲದೆ ಆತನು ಆ ಮನುಷ್ಯ ಕುಮಾರನ ಸೇವೆಯನ್ನು ಮಾಡಲಿಕ್ಕೆ ಆಗೋದಿಲ್ಲ. See, without this anointing, he cannot start this Son of Man ministry. ಆಮೇಲೆ ಅಲ್ಲಿ ವಾಕ್ಯ ಹೇಳ್ತದೆ, ನಾವು ಆ ನ್ಯಾಯ ಪ್ರಮಾಣದ ನೀತಿಯನ್ನ ನೆರವೇರಿಸಬೇಕಾದ್ರೆ ಯೋಹಾನನೇ ನಿನಗೆ ಸತ್ಯಕ್ಕೆ ನೀನು ಒಪ್ಕೋ. Here the word says that suffering to be so now for this it become us to fulfill all righteousness. ಆಮೇಲೆ ಕುರಿಯು ಬಲಿಯಾಗಬೇಕಾದ್ರೆ ಮೊದಲು ತೊಳೆಯಲ್ಪಡಬೇಕು. See, before the lamb has to be slaughtered, it has to be washed. ಆದ್ರಿಂದ ನಾನೀಗ ತೊಳೆಯಲ್ಪಡಬೇಕಾಗಿದೆ. So that's the reason I should be washed. ಹಾಗೆ ಎಲ್ಲಾ ನೀತಿಯನ್ನು ನಾವು ನೆರವೇರಿಸಬೇಕು. The same way all the righteous has to be followed. ಆ ನೀತಿಯನ್ನು ನೆರವೇರಿಸುವಂತ ಅಗತ್ಯ ನಮಗೆ ಈಗ ಇದೆ. See, the all righteous should be fulfilled. ಆದ್ರಿಂದ ನೀವು ಸದ್ಯಕ್ಕೆ ಈಗ ಒಪ್ಕೋ. That's the reason you have to suffer. ಆಮೇಲೆ ಯಾಕಂದ್ರೆ ನ್ಯಾಯ ಪ್ರಮಾಣದ ನೀತಿಯನ್ನು ನೆರವೇರಿಸಬೇಕು. Because the fulfillment of righteousness should be happen. ಲಾ, ನ್ಯಾಯ ಪ್ರಮಾಣ ಅಂದ್ರೆ ಲಾ, ಬುಕ್ ಆಫ್ ಲಾ. ನೀತಿ ಅಂದ್ರೆ ರೈಚಸ್. ಓಕೆ, ಯೇಸು ಕ್ರಿಸ್ತನು ನಮಗಾಗಿ ನ್ಯಾಯ ಪ್ರಮಾಣದ ನೀತಿಯನ್ನು ಆತನು ನೆರವೇರಿಸಿದನು. The Lord Jesus Christ, he fulfilled all the laws. ಆಮೇಲೆ ನ್ಯಾಯ ಪ್ರಮಾಣದ ನೀತಿಯನ್ನು He has fulfilled all righteousness. ಆಮೇಲೆ ಆತನು ನಂಬುವವರಿಗೆ ನ್ಯಾಯ ಪ್ರಮಾಣದ ಅಂತ್ಯವಾಗಿದೆ ಅನ್ನೋದನ್ನು ನಾವು ಆ ವಾಕ್ಯದಲ್ಲಿ ನೋಡ್ಕೊಂಡಿದ್ದೇವೆ. See, in this word you can see that the Christ is the end of the law for the righteousness for everyone that believes. ನ್ಯಾಯ ಪ್ರಮಾಣದ ನೀತಿಯನ್ನು ಆತನು ನಮಗಾಗಿ ಆತನು ಸಂಪಾದನೆ ಮಾಡಿಕೊಟ್ಟನು. See, he has been purchased the righteousness for us. ಈಗ ಗಮನಿಸಿ, ಆತನು ದೀಕ್ಷಾಸ್ನಾನವನ್ನು ತೆಗೆದುಕೊಳ್ಳುವಾಗ ಏನಾಯ್ತು? ಪರಿಶುದ್ಧಾತ್ಮನು ಆತನ ಮೇಲೆ ಇಳಿದು ಬಂದು ಎಂಬುದಾಗಿ ನೋಡ್ತೇವೆ. When he was being baptized, you can see
the Holy Spirit have come down on him. ಮತ್ತಾಯ 3ನೇ ಅಧ್ಯಾಯ 16 ಮತ್ತು 17ನೇ ವಾಕ್ಯವನ್ನು ಓದ್ಕೊಳ್ರಿ. Matthew chapter 3, 17, 16 and 17. 16, 17. ಯೇಸು ಬಾಪ್ತಿಸ್ಮ ಮಾಡಿಸಿಕೊಂಡು ನೀರಿನಿಂದ ಮೇಲಕ್ಕೆ ಬಂದ ಕೂಡಲೇ ಇಗೋ ಆತನಿಗೆ ಆಕಾಶವು ತೆರೆಯಲ್ಪಟ್ಟು ದೇವರ ಆತ್ಮನು ಪಾರಿವಾಳದ ಹಾಗೆ ಆತನ ಮೇಲೆ ಇಳಿದು ಬರುವುದನ್ನು ಆತನು ಕಂಡನು. ಆಗ ಇಗೋ ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಬಹಳವಾಗಿ ಮೆಚ್ಚಿದ್ದೇನೆ ಎಂದು ಸ್ವರ್ಗದಿಂದ ಹೇಳುವ ಧ್ವನಿಯಾಯಿತು. 16. The Jesus when he was baptized went up straightway out of the water, and lo, the heavens and were opened unto him, and he saw Spirit of God descending like a dove, and a spirit and the lighting upon him. And lo, a voice from the heaven saying, This is my beloved Son, in whom I am well pleased. ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ಬಹಳವಾಗಿ ನಾನು ಮೆಚ್ಚಿದ್ದೇನೆ. This is my beloved Son, in whom I am well pleased. ಆತನು ದೀಕ್ಷಾಸ್ನಾನವನ್ನು ಪಡೆದುಕೊಂಡ ನಂತರ ಪವಿತ್ರಾತ್ಮನು ಪಾರಿವಾಳದ ಹಾಗೆ ಇಳಿದನು ಎಂಬುದಾಗಿ ನಾವು ನೋಡ್ತೇವೆ. After coming out of the after getting baptized and coming out of the water, you can see the Holy Spirit descending like a dove. ಇದೇ ಮನುಷ್ಯ ಕುಮಾರನ ಅಭಿಷೇಕ ಬಂದದ್ದಾಗಿದೆ. This is the Son of Man anointing. ಆಮೆನ್. ಯೇಸು ಕ್ರಿಸ್ತನ ಮೇಲೆ ಆ ಅಭಿಷೇಕ ಬಂದಿತು. See, on Jesus Christ the anointing has come. ಅದು ಬಂದಾಗ ಏನು ಹೇಳಲ್ಪಡ್ತು? What it is being told at the time of anointing? ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ಬಹಳವಾಗಿ ಮೆಚ್ಚಿದ್ದೇನೆ. He is my beloved Son, I am very pleased, I am well pleased. ಆಮೆನ್. ಹಾಗೆ ತಾನೇ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ಸರಿ, ಈಗ ಬ್ರದರ್ ಬ್ರಹ್ನಾಮ್ ಅವರು ಏನು ಹೇಳ್ತಾರೆ ಅಂದ್ರೆ, See here what brother Branham tells. ಈತನೊಳಗೆ ವಾಸ ಮಾಡಲು ಇಷ್ಟಪಡುವವನಾಗಿದ್ದೇನೆ ಎಂಬುದಾಗಿ ಬರೆಯಲ್ಪಡಬೇಕಾಗಿತ್ತು ಎಂಬುದಾಗಿ ಹೇಳ್ತಾರೆ. ಏನ್ ಹೇಳ್ತಾರೆ? He says that should be written like I am. ಈತನೊಳಗೆ ವಾಸ ಮಾಡಲು ಇಷ್ಟವುಳ್ಳವನಾಗಿದ್ದೇನೆ. ಇವರಲ್ಲಿ ನಾನು ವಾಸಮಾಯಿರುಕ್ಕೆ ವೀರ್ಯಮಾಯಿರುக்கிறேன். I am very happy. It should be written like this. ಎಂಬುದಾಗಿ ಇರಬೇಕಾಗಿತ್ತು. It should be written like this, that I am within him. ಇಂಗ್ಲಿಷ್ ಅಲ್ಲಿ ಯಾವ ತರ ಇದೆ? ಇವರಿಲ್ ವಾಸಮಾಯಿರುக்க ವೀರ್ಯಮಾಯಿರುக்கிறேன் என்று தானே. ಇವರಿல் பிரியமாயிருக்கிறேன் என்று உரைத்தார். ಇವರಿல் பிரியமாயிருக்கிறேன். ಓಕೆ, ಸರಿ. ಬ್ರಹ್ಮ ರೀತಿಯಾಗಿ ಹೇಳ್ತಾರೆ, ಈತನೊಳಗೆ ವಾಸ ಮಾಡಲು ಇಷ್ಟವುಳ್ಳವನಾಗಿದ್ದೇನೆ ಎಂಬುದಾಗಿ ಇರಬೇಕಿತ್ತು. ಯಾಕಂದ್ರೆ ಆ ಅಭಿಷೇಕವು ಆತನಲ್ಲಿ ವಾಸವಾಗಿತ್ತು ಎಂಬುದಾಗಿ ಹೇಳ್ತಾರೆ. Brother Branham says that I am very happy to be inside him, but here the word says that I am well pleased. ಆ ದಿನದಿಂದ ಆತನು ಆ ಸೇವೆಯೊಳಗೆ ಬರ್ತಾ ಇದ್ದಾನೆ. ಯಾವ ಸೇವೆಯೊಳಗೆ? ಮನುಷ್ಯ ಕುಮಾರನ ಸೇವೆಯೊಳಗೆ ಆತನು ಎಂಟ್ರಿ ಆಗ್ತಾ ಇದ್ದಾನೆ. Now he is coming into the Son of Man ministry. ಆಮೆನ್. ಆ 3.5 ವರ್ಷ ಆತನು ಆ ಅಭಿಷೇಕದಲ್ಲಿ ಆತನು ನಡೆಸಲ್ಪಟ್ಟನು. See, he was being led by this anointing for 3.5 years. ಮೊದಲು ಆತನು ಅರಣ್ಯದಲ್ಲಿ ಸೈತಾನನಿಂದ ಶೋಧಿಸಲ್ಪಡುವುದಕ್ಕಾಗಿ ನಡೆಸಲ್ಪಟ್ಟ. Firstly, he was being tested by Satan. ಗಮನಿಸ್ರಿ, in wilderness. ಮೊದಲು ಆತನು ಅರಣ್ಯದಲ್ಲಿ ಶೋಧಿಸಲ್ಪಡುವುದಕ್ಕಾಗಿ ಆತನು ಸೈತಾನನಿಂದ ಶೋಧಿಸಲ್ಪಡುವುದಕ್ಕಾಗಿ ಆತನು ನಡೆಸಲ್ಪಟ್ಟ. He was being led in wilderness to testified by Satan. ನಂತರ ಗಲಿಲಾಯ ಸಮುದ್ರ ತೀರದಲ್ಲಿ ಶಿಷ್ಯರನ್ನ ಆತನು ಕರೆದ. After that he brought disciples from Galilee. ಆಮೇಲೆ ಅದರ ನಂತರವಾಗಿ ಅನೇಕ ವ್ಯಾಧಿಯಸ್ಥರನ್ನ ಆತನು ಸ್ವಸ್ಥ ಮಾಡಿದ. And after that many sick people were being cured. ಯೂದಾಯ, ಸಮಾರ್ಯ, ಗಲಿಲಾಯದ ಸುತ್ತಲೂ ಆತನು ನಡೆದು ಪಟ್ಟಣಗಳಲ್ಲಿ ರಾಜ್ಯದ ಸುವಾರ್ತೆಯನ್ನು ಸಾರಿ ಅದ್ಭುತ ಸೂಚಕಾರ್ಯಗಳನ್ನ ನಡೆಸಿ ತನ್ನ ದಿವ್ಯ ಸ್ವಭಾವವನ್ನು ಆತನು ಪ್ರಕಟಿಸಿದ. See, he went throughout the Judah, Jerusalem, and he has been given a gospel to throughout all the cities. ಆಮೇಲೆ ನಂತರವಾಗಿ ಆತನು ಕಲ್ವಾರಿಯಲ್ಲಿ ನಮಗಾಗಿ ಆತನು ಬಲಿಯಾದ. After that he has been sacrificed on the cross. 3ನೇ ದಿನದಲ್ಲಿ ಆತನು ಪುನರುತ್ಥಾನ ಹೊಂದಿದ. On the 3rd day he has been resurrected. ಪೆಂತೆಕೋಸ್ಟ್ ದಿನದಲ್ಲಿ ಆತನು
ಆತನ ಜೀವವನ್ನ ತಿರುಗಿ 120 ಮಂದಿಯ ಮೇಲೆ ಆತನು ಹಾಕಿದ. On the Pentecost day, again he has come down as a Holy Spirit on 120 people. ಅವರುಗಳು ಕೂಡ ಆ ಅಭಿಷೇಕವನ್ನ ಪಡೆದರು ಎಂದು ನಾವು ನೋಡ್ತೇವೆ. So everyone received that anointing on that day. ಆಮೆನ್. ಈ ಅಂತ್ಯ ಕಾಲದಲ್ಲಿ ನಾವು ತಿರುಗಿ ಅಪೊಸ್ತಲರ ಉಪದೇಶಕ್ಕೆ ತಿರುಗಿಸಲ್ಪಟ್ಟಿದ್ದೇವೆ. See, in these last days we have been turned to the apostles' ministry. ಆಮೆನ್. ತಿರುಗಿ ಮನುಷ್ಯ ಕುಮಾರನ ಸೇವೆ ತಿರುಗಿ ಬಂದಿದೆ. See, again the Son of Man ministry has come down. ಮನುಷ್ಯ ಕುಮಾರನ ಸೇವೆ ಬರುವಾಗ ಯೇಸು ಕ್ರಿಸ್ತನಲ್ಲಿದ್ದಂತ ಅದೇ ಅಭಿಷೇಕ, ಅದೇ ಜೀವ ನಮ್ಮ ಮೇಲೆಯೂ ಕೂಡ ಅದು ಬರುವಂತದ್ದಾಗಿದೆ. The same anointing, the same spirit which was there on Jesus Christ, it has been come down on us. ಆಮೆನ್. ನಾವು ಮೆಸೇಜ್ಗೆ ಬಂದಿದ್ದೇವೆ. See, we have come. ನಾವು ಸಂದೇಶದಲ್ಲಿದ್ದೇವೆ. We are into the message. ಎಂದು ಅನೇಕರು ಬಹಳ ಹೆಮ್ಮೆಯಿಂದ ಹೇಳ್ತಾರೆ. Everyone are telling, everyone are praising themselves. ಆದ್ರೆ ಯೇಸು ಕ್ರಿಸ್ತನು ಜೀವಿಸಿದಾಗ ಜೀವಿತವನ್ನ ಮಾಡ್ತಾ ಇದ್ದಾರೆ. They are not living as Lord Jesus Christ. ಮೆಸೇಜ್ ಅಲ್ಲಿ ಇರೋದು ದೊಡ್ಡ ವಿಷಯ ಅಲ್ಲ. Being in message, it is not a big deal. ಸಂದೇಶದಲ್ಲಿ ಇದೀವಿ ಅಂತ ಹೇಳ್ಕೊಳ್ಳೋದು ದೊಡ್ಡ ವಿಷಯ ಅಲ್ಲ. We are into the message, that it is not a big thing. ನಾವು ಸಂದೇಶವಾಗಿದ್ದೇವಾ? Whether we are the message. ಬೈಬಲ್ ಓದೋದು ದೊಡ್ಡ ವಿಷಯ ಅಲ್ಲ. See, reciting the Bible, it is not a big thing. ನೀವು ಬೈಬಲ್ ಆಗಿದ್ದೀರಾ? Whether are we our Bible? ಆಮೆನ್. நடமாடும் பைபிள் நீங்களா இருக்கிறீங்களா? Whether we are the walking Bible? ಆಮೆನ್. ನಡೆದಾಡುವಂತ ಸಂದೇಶ ನೀವಾಗಿದ್ದೀರಾ? Whether we are the walking message? ಅದೇ ಜೀವಿತವನ್ನು ನಾವು ಜೀವಿಸ್ತಾ ಇದ್ದೇವಾ? Whether we are living at the same life? ಎಂಬುದಾಗಿ ಪರಿಶೋಧಿಸಬೇಕಾಗಿದೆ ನಮ್ಮನ್ನು ನಾವೇ. We have to examine ourselves. ಕ್ರಿಸ್ತನಲ್ಲಿದ್ದ ಜೀವಿತ ನಮ್ಮೊಳಗೆ ಇರುವುದಾದರೆ ಅದೇ ಜೀವಿತವನ್ನು ನಾವು ಕೂಡ ಜೀವಿಸಬೇಕಾಗಿದೆ. When Lord Jesus Christ is within us, then we have to live the same life which he led. ಯೇಸು ಕ್ರಿಸ್ತನು ಮಾಡಿದ ಅದೇ ಕಾರ್ಯವನ್ನು ನಾವು ಮಾಡುತ್ತೇವೆ. The things what Jesus Christ has done, the same things, the same works we will also do. ಯೇಸು ಕ್ರಿಸ್ತನಿಂದ ಅದೇ ಗುಣಾತಿಶಯಗಳು ಅದು ನಮ್ಮಲ್ಲೂ ಕೂಡ ಪ್ರಕಟವಾಗಬೇಕಾಗಿದೆ. See, what and all the character Jesus had, the same character should be within us. ಆಮೆನ್. ಹಾಗಾದ್ರೆ ಆ ಜೀವಿತವನ್ನ, ಆ ಅಭಿಷೇಕವನ್ನ ನಾವು ಹೊಂದಿಕೊಂಡಿದ್ದೇವಾ? Whether that life we have received or the same anointing we have received, ನಮ್ಮನ್ನು ಪರೀಕ್ಷಿಸಿಕೊಳ್ಳೋಣ. let us examine. ಅದಕ್ಕಾಗಿಯೇ ಈ ಸಂದೇಶ ಕೊಡಲ್ಪಟ್ಟಿದೆ. For that reason this message has been given to us. ದೇವರೊಬ್ಬ ಪ್ರವಾದಿಯನ್ನು ಕಳುಹಿಸಿದರು. See, the Lord has sent a messenger. ಆಮೆನ್. ಪ್ರವಾದಿಯನ್ನು ಕಳುಹಿಸಿದರು ಅಂತ ಹೇಳೋದಕ್ಕಾಗಿ ಅಲ್ಲ. See, not only to tell that the prophet has sent. ಆಮೆನ್. ಪ್ರವಾದಿಯನ್ನು ಕಳುಹಿಸಿದರು ಅಂತ ಹೇಳ್ತಾ ಇರೋದು ದೊಡ್ಡ ವಿಷಯ ಅಲ್ಲ. It is not a big thing that he has sent the prophet. ಅದಕ್ಕಾಗಿ ಪ್ರವಾದಿನ ದೇವರು ಕಳಿಸಲಿಲ್ಲ. He did not send his prophet for these things. ಆಮೆನ್. ಈ ಸಂದೇಶ ಕೂಡ ಈ ಸಂದೇಶ ಅದಕ್ಕಾಗಿ ನಮಗೆ ಕಳುಹಿಸಲ್ಪಡಲಿಲ್ಲ. See, the message was not come for these things. ಈ ಸಂದೇಶ ಆದ್ರಿಂದಲೇ ಇವಾಗ ಗಮನಿಸ್ರಿ, ಪ್ರವಾದಿನ ಕಳಿಸಿದ್ರು ನಮಗಾಗಿಯೇ ದೇವರು ಕಳಿಸಿದ್ರು ಅಂತ ಹೇಳೋದಕ್ಕಾಗಿ ಈ ಸಂದೇಶ ಕಳಿಸಲ್ಪಡಲಿಲ್ಲ. The prophet, the message has come to us not to tell, not to praise him. ಇಲ್ಲವಾದ್ರೆ ನನ್ನ ಮೊದಲಗಿತ್ತಿ ಅಂತ ಹೇಳೋದಕ್ಕಾಗಿ ಈ ಸಂದೇಶ ಕಳಿಸಲ್ಪಡಲಿಲ್ಲ. And it is not like that. We are bride. This message has given to this bride. ಇದೇ ಸರಿ, ಈ ಸಂದೇಶನೇ ಸರಿ, ಇದೇ ಸರಿ ಎಂಬುದಾಗಿ ಹೇಳುವುದಕ್ಕಾಗಿ ಕಳಿಸಲ್ಪಡಲಿಲ್ಲ. We are not here to tell that this is right, this message is right, this is the word is right. ಯಾಕೆ ಕಳುಹಿಸಲ್ಪಟ್ಟಿರುವಂತದ್ದು? Why this has been given to us? ನಾನು ಅದಾಗಿ ಮಾರ್ಪಡುವುದಕ್ಕಾಗಿ. Because we have to become like that. ನಾನು ಆ ಅಭಿಷೇಕವನ್ನು ಹೊಂದಿ ಆ ಅಭಿಷೇಕದ ಕೆಳಗೆ ನಾನು ನಡೆಸಲ್ಪಡುವುದಕ್ಕಾಗಿ. It is like that we have to receive that anointing and we should be led by that anointing. ಗಮನಿಸ್ರಿ, ಸೈತಾನನು ಕೂಡ ಹೇಳ್ತಾನೆ ಇದು ಸರಿ ಎಂಬುದಾಗಿ ಅವನು ಹೇಳ್ತಾನೆ. See, you should notice that the Satan also tells that this is right. ಸೈತಾನ ಏನ್ ಹೇಳ್ತಾನೆ? ದೇವರು ಒಬ್ಬನೇ ಎಂಬುದಾಗಿ ಅವನು ಕೂಡ ನಂಬಿ ಹೆದರಿ ನಡುತ್ತಾನೆ ಎಂಬುದಾಗಿ ವಾಕ್ಯ ಹೇಳ್ತದೆ. See, the word says that Satan also fears that he is the only one Lord. ಆಮೆನ್. ಅವನೇನ್ ಮಾಡ್ತಾನಂತೆ? ಅವನು ಹೆದರಿ
ನಡುತ್ತಾನೆ ಎಂಬುದಾಗಲಿ ಬರೆಯಲ್ಪಟ್ಟಿದೆ. He has been feared and it is trembling. ಯಾಕೆ? Why? ದೇವರು ಒಬ್ಬನೇ ಅಂತ ಹೇಳಿ. Because the Lord is one. ಹಲ್ಲೆಲೂಯಾ. ನಾವು ನಮ್ಮ ರೀತಿಯಲ್ಲಿ ದೇವರು ಒಬ್ಬನೇ ಅಂತ ಅವನು ಕೂಡ ಅವನಿಗೆ ಗೊತ್ತಿದೆ, ಅವನು ನಂಬ್ತಾ ಇದ್ದಾನೆ. The same way which we believe, the same way he is also believing. ಆದ್ರೆ ಅದಕ್ಕಾಗಿ ಕಳುಹಿಸಲ್ಪಡಲಿಲ್ಲ. But it is not being sent to us for this reason. ಆಮೆನ್. ಹಾಗಾದ್ರೆ ಈ ಸಂದೇಶ ಯಾವುದಕ್ಕೆ ಕಳುಹಿಸಲ್ಪಟ್ಟಿದೆ? For what reason this message has been sent to us? ನಾವು ಅದರಲ್ಲಿ ಒಂದು ಭಾಗವಾಗಿರುವುದಕ್ಕಾಗಿ. Because we should be a part of this message. ನಾವು ಅದರಲ್ಲಿ ನಡೆಯುವುದಕ್ಕಾಗಿ. We should walk in that message. ಆಮೆನ್. ನಾವು ಮನುಷ್ಯ ಕುಮಾರನ ಅಭಿಷೇಕವನ್ನು ಹೊಂದಿ ಅದರ ಒಂದು ಭಾಗವಾಗದಿದ್ದರೆ ಏನು ಪ್ರಯೋಜನ? See, when we are not a part of this message and we are not getting this anointing, what is the benefit? ಹಾಗಾದ್ರೆ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. So that's the reason we have to examine ourselves. ಯೇಸು ಕ್ರಿಸ್ತನ ಅಭಿಷೇಕವನ್ನು ಹೊಂದಿದನು. See, the Lord Jesus Christ received the anointing. ಕರ್ತನ ಆತ್ಮನು ಅವನ ಮೇಲೆ ಇಳಿದು ಬಂದನು. See, the Holy Spirit is come down on him. ಕರ್ತನ ಆತ್ಮನು ಆತನನ್ನು ನಡೆಸಿದನು. See, the Holy Spirit led him. ಎಲ್ಲಿಯವರೆಗೆ ಆತನು ನಡೆಸ್ತಾ ಇದ್ದಾನೆ? Till where he has been led? ಕಲ್ವಾರಿ ಶಿಲುಬೆಯವರೆಗೂ ಆತನು ನಡೆಸ್ತಾ ಇದ್ದಾನೆ. Till he has been led till the Calvary Mount. ಕುರಿ ಮರಿಯು ಬಲಿಯಾಗುವವರೆಗೂ ಆತನು ನಡೆಸ್ತಾ ಇದ್ದಾನೆ. Till the lamb has been slaughtered. ಹಲ್ಲೆಲೂಯಾ. Hallelujah. ಕುರಿ ಮರಿಯು ಪವಿತ್ರ ಆ ಪಾರಿವಾಳದಿಂದ ಅದು ನಡೆಸಲ್ಪಡ್ತಾ ಇದೆ. See, the lamb, it is led by the dove. ಆಮೆನ್. ದೇವರ ಆತ್ಮನಿಂದ ಅದು ನಡೆಸಲ್ಪಡ್ತಾ ಇದೆ. See, through the Holy Spirit it is been led. ಹಲ್ಲೆಲೂಯಾ. 3.5 ವರ್ಷ ಮನುಷ್ಯ ಕುಮಾರನ ಸೇವೆ. It was 3.5 years Son of Man ಆ ministry. ಸೇವೆಯನ್ನು ಸ್ವಂತ ಬಲದಿಂದ ಆತನು ಮಾಡಲಿಲ್ಲ. He did not do this ministry with his own strength. ಆಮೆನ್. ಆ ಅಭಿಷೇಕವನ್ನು ಪವಿತ್ರಾತ್ಮನ ಬಲದಿಂದ ಆತನು ಮಾಡಿದ. He done this ministry through the help of Holy Spirit. ಆ ಅಭಿಷೇಕದಿಂದ ಆತನು ಮಾಡಿದ. He did through this anointing. ನಾವು ಕೂಡ ಸೇವೆ ಮಾಡಬೇಕಾದ್ರೆ ಹಾಗೆ ಮಾಡಲಿಕ್ಕೆ ಸಾಧ್ಯವಿಲ್ಲ. When we are going to start a ministry, we cannot do like this. ಸ್ವಂತ ಬಲದಿಂದ ಮಾಡಲಿಕ್ಕೆ ಸಾಧ್ಯವಿಲ್ಲ. We can't do ministry in our own strength. ಆತನ ಅಭಿಷೇಕದಿಂದ ನಾವು ಮಾಡಬೇಕಾಗಿದೆ. Through his anointing we should do this ministry. ಯಾವ ಸೇವೆಯು ಆತನ ಅಭಿಷೇಕದಿಂದ ಮಾಡಲ್ಪಡುತ್ತದೋ ಅದು ನೆಲೆ ನಿಲ್ಲುತ್ತೆ. See, whatever ministry which is been led by this anointing, it stands long. ನಮ್ಮ ಸ್ವಂತ ಜ್ಞಾನದಿಂದ, ನಮ್ಮ ಸ್ವಂತ ಬಲದಿಂದ, ನಮ್ಮ ಸ್ವಂತ ತಿಳುವಳಿಕೆಯಿಂದ ನಾವು ಮಾಡೋದಾದ್ರೆ ಆ ಸೇವೆಯು ಮುರಿದು ಬೀಳ್ತದೆ. Say, with this our own knowledge, with our own power, with our own understanding, if we start a ministry, it won't be stand long. ಹಾಗೆ ನಮ್ಮ ಜೀವಿತವೂ ಕೂಡ ನಂಬಿಕೆಯಿಂದ ನಾವು ಮಾಡಬೇಕಾಗಿದೆ. The same way in our life we should lead our life with all belief. ನಮ್ಮ ಜೀವಿತ ನಮ್ಮ ಸ್ವಂತ ಬಲದಿಂದ, ನಮ್ಮ ಜ್ಞಾನದಿಂದ, ನಮ್ಮ ಮನಸ್ಸಿನಿಂದ ನಾವು ಕ್ರಿಸ್ತಿಯ ಜೀವಿತವನ್ನು ಜೀವಿಸುವುದಕ್ಕೆ ಆಗೋದಿಲ್ಲ. Say, we can't live our life with our own understanding, with our own power, with our own will. ನಮ್ಮೊಳಗೆ ಯೇಸು ಕ್ರಿಸ್ತನು ವಾಸವಾಗಿದ್ದು ಆತ್ಮಿಕ ಜೀವಿತವನ್ನು ಜೀವಿಸುವಂತೆ ಆತನು ಮಾಡ್ತಾನೆ. Only then, when Lord Jesus Christ be within us, then only we can live this life. ಆ ರೀತಿಯಾಗಿದ್ದರೆ ಮಾತ್ರ ನಾವು ನಿಶ್ಚಯವಾಗಿ ನಮ್ಮ ಜೀವಿತದಲ್ಲಿ ನಾವು ಸೋಲೋದಿಲ್ಲ. See, when He is within us, then only we will not have any sorrows or any difficulties or any failure. ಅವನು ಹೇಳ್ತಾನೆ, ಇನ್ನು ಮುಂದೆ ಜೀವಿಸುವುದು ನಾನಲ್ಲ, ಕ್ರಿಸ್ತನೇ ನನ್ನೊಳಗೆ ಜೀವಿಸ್ತಾನೆ ಎಂಬುದಾಗಿ ಹೇಳಿ. So Paul says that we are not living, through us the Lord Jesus Christ lives. ನಾವು ಕೂಡ ಅದನ್ನ ಹೇಳ್ಬೋದಲ್ವಾ? The same thing can we tell? ಇನ್ನು ಜೀವಿಸ್ತಾ ಇರೋದು ನಾನಲ್ಲ, ಕ್ರಿಸ್ತನೇ ನನ್ನೊಳಗೆ ಜೀವಿಸ್ತಾನೆ. I am not living, the Lord Jesus Christ is living within us. ಆಮೆನ್. ನಾನು ಅದನ್ನ ಹೇಳ್ತಾನೆ, ಕ್ರಿಸ್ತನೊಳಗೆ ಜೀವಿಸ್ತಾ ಇದ್ದಾನೆ. Say, I am telling that Jesus Christ is living ನೀವು ಒಬ್ಬೊಬ್ಬರು ಕೂಡ ಹೇಳ್ಬೋದಲ್ವಾ, ಯೇಸು ಕ್ರಿಸ್ತನೊಳಗೆ ಜೀವಿಸ್ತಾ ಇದ್ದಾನೆ, ನಾನು ಜೀವಿಸ್ತಾ ಇಲ್ಲ. See, everyone can tell that Jesus Christ is living within us. ಆಮೆನ್. ನಿಮ್ಮನ್ನು ನೀವು ನಡೆಸ್ತಾ ಇಲ್ಲ, ಕ್ರಿಸ್ತನ ಅಭಿಷೇಕ ನಿಮ್ಮನ್ನು ನಡೆಸ್ತಾ ಇದೆ. See, you are not leading yourselves, but the anointing of Lord Jesus Christ is leading you. ಆತನ ಅಭಿಷೇಕ, ಮನುಷ್ಯ ಕುಮಾರನ ಅಭಿಷೇಕ ನಿಮ್ಮನ್ನು ನಡೆಸ್ತಾ ಇರುವುದಾದ್ರೆ ನೀವು ಆಮೇಲೆ ಎಂಬುದಾಗಿ ಹೇಳಿ. Say, when the anointing of Lord Jesus Christ is leading you, then you will tell Amen. ನೀವು ಆ ರೀತಿಯಾಗಿ ಆಮೇಲೆ ಹೇಳುವುದಾದ್ರೆ ಸೈತಾನನು ಗಡ 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 ನಡುಗುತ್ತಾನೆ. Say, when you are telling that
Amen. Then the Satan get trembling on his feet Hallelujah. ಯಾಕಂದ್ರೆ ಆ ಅಭಿಷೇಕ ನಮ್ಮೊಳಗೆ ಇದೆ. because the same anointing is on us. ಸೈತಾನ ನಮ್ಮನ್ನ ಸುಮ್ಮನೆ ನೋಡಿ ನಡಗೋದಿಲ್ಲ. The Satan just he will not shiver by seeing us. Hallelujah. ಅಪೊಸ್ತಲರ ಕೃತ್ಯದಲ್ಲಿ ಒಂದು ಘಟನೆ ನಡೀತದೆ. In Acts, a scene is happening. ಏನು ನಡೀತದೆ? What happens? ಈ ಪೌಲ ಸೀಲರು ಈ ಅಪೊಸ್ತಲರು ಅದ್ಭುತಗಳನ್ನ ಮಾಡುವುದನ್ನ ಸೀಮೋನನ 7 ಜನ ಮಕ್ಕಳು ನೋಡ್ಬಿಟ್ಟು ಏನ್ ಮಾಡ್ತಾರೆ? ನಾವು ಕೂಡ ಅದ್ಭುತಗಳನ್ನ ಮಾಡ್ತೇವೆ ಎಂಬುದಾಗಿ ಹೋಗ್ತಾರೆ. See when the ಸೀಮೋನನ 7 ಜನ ಮಕ್ಕಳು Simon's 7 sons. ಅವ್ರು ಏನ್ ಮಾಡ್ತಾರೆ? ನಾವು ಕೂಡ ಅದ್ಭುತಗಳನ್ನ ಮಾಡ್ತೇವೆ ಈ ಅಪೊಸ್ತಲರು ಮಾಡಿದಂತೆ ಎಂಬುದಾಗಿ ಹೇಳಿ ಅವರು ಕೂಡ ಅದ್ಭುತಗಳನ್ನ ಮಾಡ್ಲಿಕ್ಕೆ ಹೋಗ್ತಾರೆ. See, they are also telling that we can also perform these miracles what apostles did. ಸೈತಾನ ಅವ್ರು ನೋಡಿ ನಡಗಿದ್ನ. Did Satan get shivering? ಏನ್ ಮಾಡ್ತು? ಅಷ್ಟೊಂದು ಗೊತ್ತಿದೆ ಏನ್ ಮಾಡ್ತಾವ್ರ ಅವ್ರನ್ನ ಏನ್ ಮಾಡ್ತು? What has happened? ಬಟ್ಟೆನೆಲ್ಲ ಹಿಡಿದು ಹರಿದಾಕಿ ಪೌಲ ಗೊತ್ತು ಯೇಸು ಕ್ರಿಸ್ತರು ಗೊತ್ತು ಎಂಬುದಾಗಿ ಹೇಳಿ ಅವರ ಬಟ್ಟೆನೆಲ್ಲ ಹರಿದು ಅವ್ರನ್ನ ಓಡಿಸ್ಬಿಡ್ತೇವೆ ನೋಡ್ತೇವೆ. See, we can see in the Acts that they were being torn their clothes and Satan is telling that I know Jesus Christ and also the Paul. ಕಾರಣ ಏನು? What is the reason? ಪೌಲನಲ್ಲಿ ಆ ಅಪೊಸ್ತಲರಲ್ಲಿ ಅಭಿಷೇಕ ಇತ್ತು. What is the reason? The apostles had the anointing. ಆಮೆನ್. ಆಮೆನ್. ಅಭಿಷೇಕವಿಲ್ಲದೆ ಇವರು ಹೋದ್ರು, ಬಟ್ಟೆ ಹರಿಸ್ಕೊಂಡು ಓಡೋದ್ರು. See, they were without the anointing and they were being run with the torn clothes. ಹಾಗಾದ್ರೆ ಸೈತಾನನು ಯಾಕೆ ಗಡಗಡ ನಡುಗುತ್ತಾನೆ? When Satan it is getting shivering, ಆತನ ಅಭಿಷೇಕ ನಮ್ಮಲ್ಲಿ ಇರೋದಾದ್ರೆ ಮಾತ್ರ ಅವನು ನಡುಗ್ತಾನೆ. when we have the anointing of Holy Spirit. ಅಂತ್ಯ ದಿನದಲ್ಲಿ ಆ ಅಭಿಷೇಕ ನಮಗೆ ಕೊಡಲ್ಪಟ್ಟಿದೆ. See, in these last days that the anointing is being given to us. Hallelujah. ಮನುಷ್ಯ ಕುಮಾರನೆಂದು ನಂಬುವವನು ಮನುಷ್ಯ ಕುಮಾರನಿಗೆ ಬರತಕ್ಕಂತ ಅಭಿಷೇಕಕ್ಕೆ ಅವನು ಕೂಡ ಪಾತ್ರನಾಗಿದ್ದಾನೆ. Son of man ಅಂತ ನಂಬುವುದಾದ್ರೆ whoever believes the Son of Man as a son of man, ಅವನಿಗೆ ಬರತಕ್ಕಂತ ಪ್ರತಿಫಲವನ್ನು ಅವನು ಕೂಡ ಹೊಂದಿಕೊಳ್ತಾನೆ. he will get the fruit of his own. ಪ್ರವಾದಿ ಅಂತ ನಂಬಿದ್ರೆ ಪ್ರವಾದಿಗೆ ಬರತಕ್ಕಂತ ಆ ಆಶೀರ್ವಾದವನ್ನು ಹೊಂದಿಕೊಳ್ತಾನೆ. When he believes as a prophet, he believes the fruit of his as a prophet. ಅದೇ ಆ ಸನ್ ಆಫ್ ಮ್ಯಾನ್ ಮಿನಿಸ್ಟ್ರಿಯಲ್ಲಿ ಇದ್ದಂತ ಅದೇ ಅಭಿಷೇಕ ಅದೇ ಆಶೀರ್ವಾದ ತಿರುಗಿ ನಮ್ಮ ಮಧ್ಯದಲ್ಲಿ ಅದು ತಿರುಗಿ ಬಂದಿದೆ. The same anointing, the same Holy Spirit has come down on us. Hallelujah. Hallelujah. ಸ್ನಾನಿಕನಾದ ಯೋಹಾನ ಈ ಲೋಕದಲ್ಲಿ ಇರುವಾಗ ಯೇಸು ಕ್ರಿಸ್ತನನ್ನು ಪರಿಚಯ ಮಾಡಿಕೊಟ್ಟ. Say when John the Baptist was into this world, he showed Jesus Christ. ಅದೆಲ್ಲ ಮೆಸ್ಸಿಯ ಬರ್ತಾನೆ ಎಂಬುದಾಗಿ ನೀವು ಹೇಳ್ತಾ ಇದ್ದೀರಲ್ಲ, ಪ್ರತಿನಿತ್ಯವೂ ಬೈಬಲ್ನ ಆ ವೇದವನ್ನು ಓದ್ತಾ ಇದ್ದೀರಲ್ಲ, ಆ ಮೆಸ್ಸಿಯ ಈತನೇ ಎಂಬುದಾಗಿ ಹೇಳಿ ಯೇಸು ಕ್ರಿಸ್ತನ ಪರಿಚಯ ಮಾಡಿಕೊಟ್ಟ. He is witnessing that he is the Messiah who has been read throughout your life that Messiah is coming. He is the only Messiah of this world. ಆಮೆನ್. ದೇವರ ಸ್ತೋತ್ರ. ಈತನ ಮೇಲೆ ಆ ಅಭಿಷೇಕವಿತ್ತು ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. He has been told that he is having that anointing. ಹಾಗಾದ್ರೆ ಯಾವ ಅಭಿಷೇಕ ಇತ್ತು? What is that anointing? ಮನುಷ್ಯ ಕುಮಾರನ ಅಭಿಷೇಕ ಇತ್ತು. It was the Son of Man anointing. ಕರ್ತನ ಆತ್ಮನು ಅವನ ಮೇಲೆ ಇಳಿದನು. The Spirit of God is been on him. ಆದ್ದರಿಂದ ಈತನೇ ಆ ಕ್ರಿಸ್ತನು ಎಂದು ಧೈರ್ಯವಾಗಿ ಅವನು ಹೇಳಿದ. He is the Christ and he has been telling with courageously. ಆಮೆನ್. ಆತನಷ್ಟು ಧೈರ್ಯವಾಗಿ ಹೇಳಲಿಕ್ಕೆ ಕಾರಣ ಏನು? How he has been told with so much courage? ಆ ಅಭಿಷೇಕವನ್ನು ಅವನು ನೋಡಿದ. Because he has seen that anointing. ಹಲ್ಲೆಲೂಯಾ. ಕ್ರಿಸ್ತನನ್ನು ಆದ್ದರಿಂದ ಅವನು ಪರಿಚಯ ಪಡಿಸಿದ. Jesus Christ, he has been showed to this world. ಆಮೆನ್. ಅವನ ಕೆಲಸವನ್ನು ಅವನು ಸರಿಯಾಗಿ ಮಾಡಿದ. He has been done his work. ಯಾರ ಕೆಲಸ? Whose work? ಸ್ನಾನಿಕನಾದ ಯೋಹಾನನ ಕೆಲಸ ಅವನು ಸರಿಯಾಗಿ ಮಾಡಿದ.
It was the work of John the Baptist. ಅವನ ಸೇವೆ ಏನಾಗಿತ್ತು? What is his ministry? ಅವನ ಸೇವೆ ಏನಾಗಿತ್ತು? What is his ministry? ಕರ್ತನನ್ನ ಪರಿಚಯ ಪಡಿಸುವಂತದ್ದಾಗಿತ್ತು. To introduce Lord Jesus ಆಮೇಲೆ Christ. ಅವನ ಸೇವೆ ದೇವರಿಂದ ನೇಮಿಸಲ್ಪಟ್ಟಂತ ಸೇವೆಯಾಗಿದೆ. The ministry, it was being ordained by God. ನಮ್ಮ ಕೆಲಸವನ್ನು ನಾವು ಸರಿಯಾಗಿ ಮಾಡುತ್ತಿದ್ದೇವೆ ಅಂದರೆ ಅದು ದೇವರಿಂದ ನೇಮಿಸಲ್ಪಟ್ಟದ್ದಾಗಿದೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. When we are doing the things upright, then it was being ordained by God. ಆದ್ರಿಂದ ಕರ್ತನಾದ ಯೇಸು ಕ್ರಿಸ್ತನು ಏನು ಹೇಳ್ತಾ ಇದ್ದಾನೆ? ಯೋಹಾನನನ್ನು ನೋಡಿ, Here what Jesus Christ tells to John the Baptist. ಇವನ ಹಾಗೆ ಒಬ್ಬ ದೊಡ್ಡ ಪ್ರವಾದಿ ಇಲ್ಲ ಎಂಬುದಾಗಿ ಹೇಳ್ತಾರೆ. He tells there is no prophet than him. ಆಮೇಲೆ ಅವನ ಕೆಲಸವನ್ನು ಸರಿಯಾಗಿ ಅವನು ಮಾಡಿದ. He has been done his work at the right time. ಏನು ಆ ಸೇವೆ? What is the ministry? ಕ್ರಿಸ್ತನನ್ನ ಪರಿಚಯ ಪಡಿಸುವಂತದ್ದು. It was a ministry of introducing Jesus Christ. ವೇದವು ಈತನ ಕುರಿತಾಗಿ ಅದು ಹೇಳ್ತಾ ಇದೆ. See, the Bible also tells about him like this only. ಅದು ಈತನೇ ಆಗಿದ್ದಾನೆ. That he is. ಈತನ ಮೇಲೆ ಆ ಅಭಿಷೇಕ ಇರುವುದನ್ನು ನಾನು ನೋಡಿದೆ. He is the anointed person. ಆ ಅಭಿಷೇಕವೇ ಈ ಆತನನ್ನ ಮೆಸ್ಸಿಯನನ್ನಾಗಿ ಮಾರ್ಪಡ್ತಾ ಇದೆ. See, the same anointing, it is being turned him like a Messiah. ಹಲ್ಲೆಲೂಯಾ. ಕ್ರಿಸ್ತನು ಅಂದ್ರೆ ಏನು? What is Christ? ಅಭಿಷೇಕಿಸಲ್ಪಟ್ಟವನು. Christ means is anointed. ಆಮೆನ್. ಕ್ರಿಸ್ತನು ಅಂದ್ರೆ ಏನು? What is Christ? ಕ್ರಿಸ್ತನು ಅಂದ್ರೆ ಅಭಿಷೇಕಿಸಲ್ಪಟ್ಟವನು ಎಂದು ಅರ್ಥ. Christ means it's anointed. ಅಭಿಷೇಕಿಸಲ್ಪಟ್ಟ ರಾಜ ಎಂಬುದಾಗಲೇ ಅರ್ಥ. Is anointed king. ನೆಕ್ಸ್ಟ್ ವೀಕ್ ಮತ್ತೆ ಕೇಳ್ತೇನೆ. ಮೈಂಡಲ್ಲಿ ಹಾಗೆ ಇರಬೇಕು. ಆಮೆನ್. ಓಕೆ, ನಾವು ಈ ದಿನ ಮನುಷ್ಯ ಕುಮಾರನ ಅಭಿಷೇಕವನ್ನು ಹೊಂದಿದ್ದೇವಾ? Whether we have received this Son of Man anointing. ಆಮೆನ್. ಅಭಿಷೇಕವನ್ನ ಹೊಂದಿದ್ದೇವೆಂದು ನಿಶ್ಚಯ ನಮಗಿರುವುದಾದ್ರೆ ಖಂಡಿತವಾಗಿ ನಾವು ಎತ್ತರಪಡುವಿಕೆಯಲ್ಲಿ ಹೋಗ್ತೇವೆ. Hallelujah. If we have that belief that we have received the anointing of him, we are being taken to the rapture. ಆಮೆನ್. ಹೋಗ್ತೇವೆ ಖಂಡಿತವಾಗಿ. ನಾನು ಹೋಗ್ತೇನೆ. ಹೇಳ್ರಿ, ನಾನು ಹೋಗ್ತೇನೆ ಅಂತ ಹೇಳ್ರಿ. Hallelujah. ಹಲ್ಲೆಲೂಯಾ. Hallelujah. ಅಭಿಷೇಕದಲ್ಲಿ ನಾವು ಮುಳುಗಿ ತೇಲಾಡ್ತಾ ಇದ್ದೇವೆ. We are being swimming in the anointing spirit. ಹಲ್ಲೆಲೂಯಾ. ಪ್ರೈಸ್ ಗಾಡ್. ಹಲ್ಲೆಲೂಯಾ. Hallelujah. ಆಮೆನ್. ಹಾಡುಗಾರ ಅನೇಕರು ಹಾಡನ್ನು ಹಾಡ್ತಾರೆ, See, many people are been singing. ಗೊತ್ತಿಲ್ಲದೆ ಹಾಡ್ತಾರೆ. They don't know what they are singing. ಆದ್ರೆ ಹಾಡಿಗೆ ಸ್ವಂತದವರು ಬರುವಾಗ ಹಾಡಿಗೆ ಅರ್ಥ ಇರುತ್ತೆ. Hallelujah. When the meaning of the song comes and the holder of the song comes, then only the meaning will come. ಆಮೆನ್. Fulfill. ಏನ್ ಹಾಡ್ತಾರೆ? ಅಭಿಷೇಕ ನನ್ನ ತಲೆ ಮೇಲೆ, ಆತ್ಮನಾದವನು ನನ್ನೊಳಗೆ. ಆದ್ರೆ ಅವರಿಗೆ ಅದು ಅವರಿಗೆ ಸಂಬಂಧಪಟ್ಟಂತದಲ್ಲ. See, the song, it is not concerning to them. ಅದಕ್ಕೆ ಸಂಬಂಧಪಟ್ಟವರು ನಾವಾಗಿದ್ದೇವೆ. So the song, it is being concerning to us. ಒಂದು ವೇಳೆ ಅವರು ಹಾಡಿರಬಹುದು, ಅದನ್ನ ಲಿರಿಕ್ಸ್ ಬರೆದಿರಬಹುದು. See, one way they have written these lyrics and they have sung the song. ಅದಕ್ಕೆ ಆ ಹಾಡಿಗೆ ಒಂದು ಮಹಿಮೆ ಬರಬೇಕಂದ್ರೆ ಆ ಹಾಡಿಗೆ ಸ್ವಂತವಾದವರು ಬರಬೇಕು. When that song has to be fulfilled, we should be the part of that song. ಆಮೆನ್. ಹಾಡಿಗೆ ಸ್ವಂತವಾದವರು ನಾವಾಗಿದ್ರೆ ಆಮೆನ್. When we are the part of that song, when we are the authority for that song, we'll be telling that amen. ದೇವರಿಗೆ ಸ್ತೋತ್ರ. ಮತ್ತಾಯ 11ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನು ಮನುಷ್ಯ ಕುಮಾರನ ಅಭಿಷೇಕದಿಂದ ಒಳ್ಳೆಯದನ್ನು ಮಾಡುತ್ತಾ ತಿರುಗಾಡ್ತಾ ಇದ್ದನು. See, Matthew chapter 11. 11ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನು ಮನುಷ್ಯ ಕುಮಾರನ ಅಭಿಷೇಕದಿಂದ ಒಳ್ಳೆಯದನ್ನು ಮಾಡುತ್ತಾ ಆತನು ತಿರುಗಾಡ್ತಿದ್ದಾನೆ ಎಂಬುದನ್ನು ನೋಡ್ತೇವೆ. Jesus was being
was being anointed and it was going throughout that places. ಆಮೇಲೆ ಒಳ್ಳೆಯದನ್ನ ಮಾಡ್ತಾ ಆತನು ಹೋದನು. He was doing good to everyone. ಆಗ ಸ್ನಾನಿಕ ಯೋಹಾನನಿಗೆ ಏನಾಯ್ತು? ಸಂದೇಹ ಬಂತು. At that time, what happened? John the Baptist had a doubt. ಏನ್ ಸಂದೇಹ ಬಂತು? What is that doubt? ಈತ ಮೆಸ್ಸಿಯನ ಅಥವಾ ಅಲ್ವಾ? Whether he is a Messiah or not. ಈಗ ಅವನು ಆ ರೀತಿಯಾಗಿ ಯೋಚನೆ ಮಾಡೋಕೆ ಆರಂಭ ಮಾಡಿದ. This type of doubt has been come into his mind and he was thinking. ಮನುಷ್ಯ ಕುಮಾರನ ಸೇವೆಯ ಕುರಿತು, ಆ ಅಭಿಷೇಕದ ಕುರಿತು ಸ್ನಾನಿಕನಾದ ಯೋಹಾನನಿಗೆ ಈಗ ಸ್ಪಷ್ಟನೆ ಇರಲಿಲ್ಲ. See, John the Baptist did not had the revelation of the Messiah. ಗಮನಿಸಿ, ಅವನೇ ಹೇಳ್ದ, ಏನಂತ ಹೇಳ್ದ? ಯಜ್ಞಕ್ಕೆ, ಲೋಕದ ಪಾಪವನ್ನು ಹೊರುವಂತ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ ಎಂಬುದಾಗಿ ಹೇಳ್ದ. He only told that he is the Lamb of God for all the sins for all the sins of this world. ಆದ್ರೆ ಈಗ ಅವನು ಸೆರೆಯಲ್ಲಿ ಹಾಕಲ್ಪಟ್ಟಿರುವಾಗ ಅವನಿಗೆ ಅಪನಂಬಿಕೆ ಬರ್ತಾ ಇದೆ, ಅವನಿಗೆ ಒಂದು ಸಂದೇಹ ಬರ್ತಾ ಇದೆ, ಈತನೇ ಆ ಮೆಸ್ಸಿಯನ? See, when he was being thrown into the prison, he had a doubt that whether he is the Messiah. ಇವನಿಗೆ ಆಲೋಚನೆ ಮಾಡ್ಲಿಕ್ಕೆ ಆರಂಭ ಮಾಡಿದ. Then only he started thinking of this one. ಇವಾಗ ಅವನಿಗೆ ಆ ಒಂದು ಅಭಿಷೇಕದ ಕುರಿತಾಗಿ ಅವನಿಗೆ ಆ ಒಂದು ಸ್ಪಷ್ಟನೆ ಅವನಿಗೆ ಬರಲಿಲ್ಲ. See, at this time what has happened, he has lost this anointing and he did not have that. ಅದೇ ರೀತಿ He did not have that understanding. ಅದೇ ರೀತಿ ಅಂತ್ಯಕಾಲದಲ್ಲಿರುವ ನಮಗೆ ಮನುಷ್ಯ ಕುಮಾರನ ಅಭಿಷೇಕವು ತಿರುಗಿ ಬಂದಿದೆ. ಆ ಸೇವೆಯ ಕುರಿತು, ಅಭಿಷೇಕದ ಕುರಿತು ನಮಗೆ ಸ್ಪಷ್ಟನೆ ಬೇಕಾಗಿದೆ. The same way in these last days, the same anointing has been come down to us, and we should have the clarity of this anointment. ಒಂದು ನಿಶ್ಚಯ ನಮಗೆ ಬೇಕಾಗಿದೆ. We should have a clear clarity. ಸ್ನಾನಿಕ ಯೋಹಾನನಿಗೆ ಕೊನೆಯ ಸಮಯದಲ್ಲಿ ಸಂದೇಹ ಹುಟ್ಟಿತು. See, the last time in this John the Baptist had a doubt of this doubt. ಆದ್ರಿಂದ ಅವನು ಏನ್ ಮಾಡ್ತಾ ಇದ್ದಾನೆ? ಅವನ ಶಿಷ್ಯನ ಇಬ್ಬರನ್ನ ಕರೀತಾನೆ. And what he does, he sends two disciples. ಏನ್ ಹೇಳ್ತಾನೆ? ನೀವು ಆತನ ಹತ್ರ ಹೋಗ್ಬಿಟ್ಟು, ಬರುವಾತನು ನೀನೇನಾ ಅಥವಾ ಬೇರೆಯವರಿಗಾಗಿ ನಾವು ಕಾಯ್ಬೇಕಾ ಎಂಬುದಾಗಿ ಹೇಳಿ ಕಳಿಸ್ಬಿಡ್ತಾನೆ. He sends the two disciples to Jesus Christ, that whether you are the person to come or we have to wait for any other person to come. ಮತ್ತೆ 11ನೇ ಅಧ್ಯಾಯ 4 ಮತ್ತು 5ನೇ ವಾಕ್ಯವನ್ನ 4ರಿಂದ 6ನೇ ವಾಕ್ಯ ತನಕ ಓದ್ಕೊಳ್ಳೋಣ. Let us read Matthew chapter 11 4 and 4 to 6. ಕ್ಷಮಿಸಿ, 3ನೇ ವಾಕ್ಯದಿಂದ ಓದ್ರಿ. Start from 3. ಬರಬೇಕಾದವನು ನೀನೋ ಇಲ್ಲವೇ ನಾವು ಬೇರೊಬ್ಬರಿಗಾಗಿ ನೋಡಬೇಕೋ ಅಂತನೋ? ಯೇಸು ಪ್ರತ್ಯುತ್ತರವಾಗಿ ಅವರಿಗೆ, ನೀವು ಹೋಗಿ ಕೇಳುವವುಗಳನ್ನು ನೋಡುವವುಗಳನ್ನು ಯೋಹಾನನಿಗೆ ತಿಳಿಸಿರಿ. ಕುರುಡರು ದೃಷ್ಟಿ ಹೊಂದುತ್ತಾರೆ, ಕುಂಟರು ನಡೆಯುತ್ತಾರೆ, ಕುಷ್ಠರೋಗಿಗಳು ಶುದ್ಧರಾಗುತ್ತಾರೆ, ಕಿವುಡರು ಕೇಳುತ್ತಾರೆ, ಸತ್ತವರು ಎಬ್ಬಿಸಲ್ಪಡುತ್ತಾರೆ ಮತ್ತು ಬಡವರಿಗೆ ಸುವಾರ್ತೆ ಸಾರಲ್ಪಡುತ್ತದೆ. ನನ್ನ ವಿಷಯವಾಗಿ ಸಂಶಯ ಪಡದವನೇ ಧನ್ಯನು ಅಂದನು. And he said unto him, art thou that should come, or do we look for another? Jesus answered and said unto them, go and show John again those things which you do hear and see. The blind receive their sight, and the lame walk, and the leper are cleansed, and the deaf hear, and the dead are raised up, and the poor have the gospel preached to them. The blessed is he whoever shall not be offended in him. ಕ್ರಿಸ್ತನ ಕುರಿತಾಗಿ ಪರಿಚಯ ಪಡಿಸಿದಂತ ಈ ಯೋಹಾನನಿಗೆ ಏನ್ ಬರ್ತಾ ಇದೆ? ಸಂದೇಹ ಬಂತು. ಬರುವಾತನು ನೀನೇನಾ ಇಲ್ಲವಾದ್ರೆ ಬೇರೊಬ್ಬನಿಗೆ ಕಾಯ್ಬೇಕಾ ಎಂದು ಅವನು ಕೇಳುವಾಗ ಯೇಸು ಕ್ರಿಸ್ತನು ಏನ್ ಹೇಳ್ತಾ ಇದ್ದಾನೆ? When John the Baptist had a doubt, and he is the person who was introduced the Lord Jesus Christ to this world as a Messiah, and he had a doubt, and at that time what Jesus tells to him, ನೀವು ನೋಡುವುದನ್ನು ಕೇಳುವುದನ್ನು ಹೋಗಿ ಹೇಳ್ರಿ. he tells, go and show John again those things which you do hear and see. ಕುರುಡರು ನೋಡ್ತಾರೆ, Here the blind see, ಕುಂಟರು ನಡೀತಾರೆ, the lame walk, ಕೆಬ್ಬರು ಕೇಳ್ತಾರೆ, the deaf hear, ಕುಷ್ಠರೋಗಿಗಳು ಸ್ವಸ್ಥರಾಗ್ತಾರೆ, the lepers are cleansed, ಸತ್ತವರು ಹೇಳ್ತಾರೆ, dead are raised. ಇದೆಲ್ಲ ನೀವು ನೋಡ್ತಾ ಇದ್ದೀರಿ. These things and all you see. ಈಗ ನೋಡ್ತಾ ಇರೋದನ್ನ ನೀವು ಹೇಳಬೇಕು. The things which you see are being, you have to tell. ಅಷ್ಟೇ ಅಲ್ಲ, ಕೇಳುವುದನ್ನು ಕೂಡ ನೀವು ಹೋಗಿ ಹೇಳಬೇಕು. And whatever you hear, that also you need to tell. ಏನ್ ಕೇಳ್ತಾ ಇದ್ದಾರೆ? What they are been hearing. ದರಿದ್ರರಿಗೆ ಸುವಾರ್ತೆ ಸಾರಲ್ಪಡ್ತಾ ಇದೆ.
See, the gospel is being given to this poor. ನೀವು ಕಾಣುವಂಥದ್ದನ್ನು ಕೇಳುವಂಥದ್ದನ್ನು ಯೋಹಾನನಿಗೆ ಹೇಳಿರಿ. See, the things which you do hear and see, you go and tell to him. ಎಂಬುದಾಗಿ ಹೇಳುವಾಗ ಏನು ಅರ್ಥ ಅಂದ್ರೆ ಮೆಸ್ಸಿಯ ಅದನ್ನೆಲ್ಲ ಮಾಡ್ತಾನೆ ಎಂದು ಬರೆಯಲ್ಪಟ್ಟಿದೆ. See, what is the meaning in telling these things to these two disciples is the Messiah will do these things at his time. ಅಂದ್ರೆ ವೇದವಾಕ್ಯವೆಲ್ಲವನ್ನು ಆತನು ನೆರವೇರಿಸಿದ್ದಾನೆ ಎಂಬುದಾಗಲೇ ಅರ್ಥ. It is that he is fulfilling all the scriptures. ಆತ್ಮನಿಂದ ಆತನು ನೆರವೇರಿಸ್ತಾ ಇದ್ದಾನೆ. Everything is being fulfilled through his spirit. ಆ ವೇದವಾಕ್ಯವು ನೆರವೇರ್ತಾ ಇದೆ. See, every word it is been fulfilling through him. ನೀವು ಕಾಣುವಂತದ್ದನ್ನು ಕೇಳುವಂತದ್ದನ್ನು ಹೋಗಿ ಹೇಳ್ರಿ ಯೋಹಾನನಿಗೆ. See, whatever you hear, whatever you see, you just go and tell him. ಯಾವ ವೇದವಾಕ್ಯವನ್ನು ಆತನು ನೆರವೇರಿಸ್ತಾ ಇದ್ದಾನೆ ಗೊತ್ತಿದೆಯಾ? What is been fulfilling, which scriptures is been fulfilling? ಯೆಶಾಯ ಪ್ರವಾದಿಯ ಮೂಲಕವಾಗಿ ಹೇಳಲ್ಪಟ್ಟಂತ ವಾಕ್ಯವು ನೆರವೇರಿಸ್ತಾ ಇದ್ದಾನೆ. See, which has been told by the prophet Isaiah, it is been fulfilled at this here. ಯೆಶಾಯ 61ನೇ ಅಧ್ಯಾಯಕ್ಕೆ ಸತ್ಯವೇದವನ್ನು ತಿರುಗಿಸೋಣ. Let us turn our scriptures to Isaiah 61 61 1 ಮತ್ತು 2ನೇ ವಾಕ್ಯ. ದೇವರಾದ ಕರ್ತನ ಆತ್ಮವು ನನ್ನ ಮೇಲಿದೆ, ಯಾಕಂದ್ರೆ ದೀನರಿಗೆ ಶುಭ ಸಮಾಚಾರವನ್ನ ಸಾರುವುದಕ್ಕೆ ಕರ್ತನು ನನ್ನನ್ನು ಅಭಿಷೇಕಿಸಿದ್ದಾನೆ. ಮುರಿದ ಹೃದಯವುಳ್ಳವರನ್ನು ಕಟ್ಟುವುದಕ್ಕೂ, ಸೆರೆಯವರಿಗೆ ಬಿಡುಗಡೆಯನ್ನು, ಬಂಧಿಸಲ್ಪಟ್ಟವರಿಗೆ ಸೆರೆಮನೆಯ ಕದ ತೆರೆಯುವುದನ್ನು ಪ್ರಸಿದ್ಧಪಡಿಸುವುದಕ್ಕೂ, ಕರ್ತನ ಮೆಚ್ಚುಗೆಯ ವರ್ಷವನ್ನು ಸಾರಿ ಹೇಳುವುದಕ್ಕೂ, ನಮ್ಮ ದೇವರು ಮುಯಿಗೆ ಮುಯಿ ಕೊಡುವ ದಿವಸವನ್ನು ಪ್ರಸಿದ್ಧಿ ಮಾಡುವುದಕ್ಕೂ, ದುಃಖವುಳ್ಳವರೆಲ್ಲರನ್ನು ಆದರಿಸುವುದಕ್ಕೂ, ಚಿಯೋನಿನಲ್ಲಿ ದುಃಖಿಸುವವರಿಗೆ ಬೂದಿಗೆ ಬದಲಾಗಿ ಶೃಂಗಾರವನ್ನು, ದುಃಖಕ್ಕೆ ಬದಲಾಗಿ ಆನಂದ ತೈಲವನ್ನು, ಕುಂದಿದ ಆತ್ಮಕ್ಕೆ ಬದಲಾಗಿ ಸೂತ್ರದ ವಸ್ತ್ರವನ್ನು ಕೊಡುವುದಕ್ಕೂ ನನ್ನನ್ನು ನೇಮಿಸಿದ್ದಾನೆ. The Spirit of the Lord God is upon me, because the Lord hath anointed me to preach good tidings and unto the meek, and he hath sent me to bind up the brokenhearted, to proclaim liberty to the captives, and the opening of the prison to them that are bound, to proclaim the acceptable year of the Lord, the day of the vengeance of our God, to comfort all the murmur. ಒಂದನೇ ವಾಕ್ಯದಲ್ಲಿ ಈ ರೀತಿಯಾಗಿದೆ. See, in the first verse, ದೇವರಾದ ಕರ್ತನ ಆತ್ಮವು ನನ್ನ ಮೇಲಿದೆ. the Spirit of the Lord God is upon me. ಅಂದ್ರೆ ಆ ಅಭಿಷೇಕದಿಂದ ಆತನು ಏನ್ ಮಾಡ್ತಾ ಇದ್ದಾನೆ? ಆ ಅಭಿಷೇಕದಿಂದ ಆತನು ಏನ್ ಮಾಡ್ತಾ ಇದ್ದಾನೆ? With the Spirit of the Lord, what he is doing? ಕುರುಡರು ನೋಡ್ತಾ ಇದ್ದಾರೆ, the blind can see, ಕುಂಟರು ನಡೀತಿದ್ದಾರೆ, the lame can walk, ಕುಷ್ಠರೋಗಿಗಳು ಸ್ವಸ್ಥರಾಗ್ತಾ ಇದ್ದಾರೆ, lepers are cleansed, ಸತ್ತವರು ಎದ್ದೇಳ್ತಾ ಇದ್ದಾರೆ, the dead are raised, ಕೆಂಪರು ಕೇಳ್ತಾ ಇದ್ದಾರೆ, the deaf are hearing, ದೀನರಿಗೆ ಸುವಾರ್ತೆ ಸಾರಲ್ಪಡ್ತಾ ಇದೆ, the poor are receiving the gospel. ಈ ವಾಕ್ಯವು ಅಲ್ಲಿ ನೆರವೇರ್ತಾ ಇದೆ. These things are being fulfilled here. ಹಲ್ಲೆಲೂಯಾ, hallelujah. ಕರ್ತನ ಆತ್ಮವು ನನ್ನ ಮೇಲಿದೆ ಅಂದರೆ ಮನುಷ್ಯ ಕುಮಾರನ ಅಭಿಷೇಕವು ನನ್ನ ಮೇಲೆ ಇದೆ ಎಂಬುದಾಗಿ ಹೇಳಲ್ಪಟ್ಟಿದೆ. The Spirit of the Lord God is anointed on me. It is that the Son of Man anointed. ಆಮೇಲೆ ಆ ಅಭಿಷೇಕ ಬರುವಾಗ ಯೆಶಾಯ ಪ್ರವಾದಿಯಿಂದ ಹೇಳಲ್ಪಟ್ಟ ವೇದ ವಾಕ್ಯವು ನೆರವೇರ್ತಾ ಇದೆ. When the anointing is come upon, it has been fulfilled, that the fulfillment of Isaiah prophet is being fulfilled here. ಇದನ್ನು ಹೋಗಿ ನೀವು ಯಾರ ಹತ್ರ ಹೋಗಿ ಹೇಳ್ಬೇಕು? ಯೋಹಾನನ ಹತ್ರ ಹೋಗಿ ಹೇಳ್ರಿ. This thing has to be told to John the Baptist. ಮನುಷ್ಯ ಕುಮಾರನ ಸೇವೆ ಕುರಿತು ಯೋಹಾನನಿಗೆ ಸಂದೇಹ ಬಂತು. See, the Son of Man ministry had the John the Baptist had a doubt of the Son of Man ministry. ಈ ದಿನ ಸಂಸ್ಥೆ ಜನರಿಗೆ ಮನುಷ್ಯ ಕುಮಾರನ ಸೇವೆ ಬಗ್ಗೆ ಏನಂತಾನೆ ಗೊತ್ತಿಲ್ಲ. Today, this denomination people doesn't have the awareness about the Son of Man ministry. ಎಷ್ಟೇ ದೊಡ್ಡ ಇಂಟರ್ನ್ಯಾಷನಲ್ ಸ್ಪೀಚರ್ ಆಗಿದ್ರು ಕೂಡ ಅವರಿಗೆ ಏನು ಗೊತ್ತಿಲ್ಲ. See, many international speakers are there, but they don't know what is the Son of Man ministry. ಬೈಬಲ್ ಕಾಲೇಜ್ ಓದಿದ್ರು ಕೂಡ ಅವರಿಗೆ ಈ ಸನ್ ಆಫ್ ಮ್ಯಾನ್ ಮಿನಿಸ್ಟ್ರಿ ಬಗ್ಗೆ ಗೊತ್ತಿಲ್ಲ. Though they go to theology or Bible study, Bible colleges, they can't understand the Son of Man ministry. PhD, degree, doctorate
ಯಾವ್ದು ಪಡೆದ್ರು ಕೂಡ ಮನುಷ್ಯ ಕುಮಾರನ ಸೇವೆ ಬಗ್ಗೆ ಅವರಿಗೆ ಗೊತ್ತಾಗ್ಲಿಕ್ಕೆ ಸಾಧ್ಯ ಇಲ್ಲ. Though they received the PhD or doctorate or many other degrees, then also they can't understand the Son of Man ministry. ಅವರ ಕಿವಿಗಳಿಂದ ಮನುಷ್ಯ ಕುಮಾರನ ಸೇವೆ ಕುರಿತು ಕೇಳಿರುವುದೇ ಇಲ್ಲ. They have not heard about the Son of Man ministry in their lifetime. ತಾವು ದೊಡ್ಡ ದೊಡ್ಡ ಸೇವಕರುಗಳನ್ನು ತಮ್ಮನ್ನು ಹೇಳಿ ಹೊಗಳಿಕೊಳ್ತಾರೆ. So though they tell that they are the big preachers, ಎಷ್ಟು ದೊಡ್ಡ ದೊಡ್ಡ ಸೇವಕರುಗಳಿದ್ದಾರೆ, though they have big preachers are there, ಇಂಟರ್ನ್ಯಾಷನಲ್ ಪ್ರೀಚರ್ ಆಗಿದ್ರೂ ಕೂಡ ಅವರಿಗೆ ಮನುಷ್ಯ ಕುಮಾರನ ಸೇವೆ ಕುರಿತು ಅವರಿಗೆ ಗೊತ್ತಿಲ್ಲ. see, though they are international preachers, then also they could not understand the Son of Man ministry. ಆಮೆನ್. Amen. ನಾನು ನಿಲ್ಲಿಸ್ತಾ ಇದ್ದೇನೆ, ಮುಂದಿನ ವಾರ ನೋಡ್ಕೋಣ. We'll continue next week. ಆಮೆನ್. ಸಮಯ ಆಯ್ತು, ಮುಂದಿನ ವಾರ ನೋಡ್ಕೋಣ. ಕರ್ತನ ಆಶೀರ್ವದಿಸಲಿ. God bless us. ಅನೇಕ ವಿಷಯಗಳುಂಟು, Many things are there. ಮುಂದಿನ ವಾರ ಅದನ್ನ ನೋಡ್ಕೋಣ. ಕರ್ತನ ಆಶೀರ್ವದಿಸಲಿ. Again we'll continue in next week. ಆಮೆನ್. ಪ್ರಾರ್ಥನೆ ಮಾಡೋಣ. God bless us. Let us pray. ನಮ್ಮಲ್ಲಿ ಸಹೋದರ ಯೇಸು ಅವರ ಮುಂದೆ ಬಂದು ಪ್ರಾರ್ಥನೆ ಮಾಡುವರಾಗಿದ್ದಾರೆ. Brother Neskumar brother comes for the prayer. ஹல்லேலூயா. பழைய ஏற்பாட்டின் யெகோவா, புதிய ஏற்பாட்டின் இயேசு கிறிஸ்துவே, ஹல்லேலூயா. ஸ்தோத்திரம் 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 ராஜா. Thank you, Holy Spirit. இந்த அருமையான வேளையில கர்த்தாவே, மனுஷகுமாரனுடைய அபிஷேகத்தை குறித்து கர்த்தாவே தியானிக்கும்படியாக கர்த்தாவே நீர் இந்த மணி நேரத்தின் செய்தியாக எங்களுக்கு நீர் ஆசீர்வதித்து கொடுத்ததற்காக உமக்கு நன்றி கர்த்தாவே. மனுஷகுமாரன் என்றால் ஆண்டவரே, மனுஷகுமாரன் தேவன் மனுஷகுமாரனாக இயேசு கிறிஸ்து மூலமாக நீர் வந்தீர். ஹல்லேலூயா. ஸ்தோத்திரம் ஸ்தோத்திரம் ஆண்டவரே. தேவனே, நீர் மனுஷனாக 3 குமாரர்களுடைய யுகங்களிலே கிரியை செய்கிறவராய் இருக்கிறீர். அதிலே கர்த்தாவே இயேசு கிறிஸ்து மனுஷகுமாரனாக ஆண்டவரே ஒரு மானிட ரூபத்திலே பூமியிலே நீர் வந்தீர். ஹல்லேலூயா. சபை காலங்களிலே தேவகுமாரனாக பரிசுத்த ஆவியானவராக நீர் திருவுளம் பற்றினீர். ஹல்லேலூயா. 1963 மனுஷகுமாரனாக பலமுள்ள தூதனாக வந்து கர்த்தாவே மனுஷகுமாரனாக ஆண்டவரே மனுஷகுமார்களில் ஒருவரான தீர்க்கதரிசிகளில் ஒருவரான தீர்க்கதரிசி பிரணாம் அவரை மனுஷகுமாரனுடைய அபிஷேகத்தினாலே நீர் அபிஷேகத்தின் ஆண்டவரே. ஹல்லேலூயா. ஆண்டவரே, மனுஷகுமாரன் என்றால் ஒரு பரிபூர்ணமான ஒரு செய்தியாக இருக்கிறது கர்த்தாவே. அப்பா, அந்த 7 முத்திரைகளுடைய பரிபூர்ணமான எல்லா பரம்பொருளையும் ஆண்டவரே நீர் உம்முடைய தீர்க்கதரிசிக்கு நீர் வெளிப்படுத்தினீர். ஹல்லேலூயா. அவருடைய செய்தியின் வாயிலாக ஆண்டவரே நாங்கள் அதை பெற்றுக்கொண்டோம். அதுவே மனுஷகுமாரனுடைய அபிஷேகமாக இருக்கிறது. அதுவே கர்த்தருடைய இந்நாளுக்குரிய மனுஷகுமாரனுடைய அபிஷேகமாக இருக்கிறது. எங்களுடைய தீர்க்கதரிசி பூமியில இருந்தபோது சொன்னார், தொடக்கத்திலே மனுஷகுமாரனுடைய ஆவி கிறிஸ்துக்குள்ளே கிரியை செய்தது. சபை காலங்களிலே அது சபைக்குள்ள தேவனுடைய குமாரனுடைய ஆவியாக கிரியை செய்தது. மீண்டுமாக தாவீதின் குமாரனாக 1000 வருட அரசாட்சியிலே அது கிரியை செய்யும். தாவீதின் குமாரனுக்கும் மனுஷகுமாரனுக்கும் அந்த தேவனுடைய குமாரனுக்கும் இடையிலே மீண்டுமாக அந்த மனுஷகுமாரனுடைய ஆவி சபை மனவாட்டிக்குள்ளே கிரியை செய்யும் என்று கர்த்தாவே நீ தீர்க்கதரிசியின் மூலமாக சொன்னீர். ஆண்டவரே, மனுஷகுமாரனுடைய நாட்களை காண அநேகர்கள் அவர்களாக இருந்தோம், அநேகர்கள் அதை காணாமல் போய்விடுவார்கள் என்று சொன்ன அந்த வாக்குத்தத்தம் ஆண்டவரே இந்நாளிலே ஒரு கூட்டத்தார்களின் மூலமாக நிறைவேறிக் கொண்டிருக்கிறது. ஆனாலும் ஆண்டவரே, அந்த மனுஷகுமாரனுடைய அபிஷேகத்தை காண்கின்ற ஒரு கூட்டத்தார்களாய் ஆண்டவரே நீர் எங்களை தெரிந்து கொண்டிருக்கிறீர். அந்த சிறு கூட்டத்தார்களாய் நாங்கள் இருக்கிறோம் கர்த்தாவே. நாங்கள் உம்முடைய மனவாட்டியாக நீர் எங்களை வேறு பிரித்திருக்கிறீர். ஆண்டவரே, உம்முடைய மனவாட்டிக்கே தான் கர்த்தாவே அந்த மனுஷகுமாரனுடைய அபிஷேகத்தை நீர் தந்தருளினவராய் இருக்கிறீர். ஆண்டவரே, 1963 ஆண்டவரே ஒரு மேகஸ்தம்பம் 7 தூதர்களுடைய ஸ்தம்பத்தின் அந்த மேகஸ்தம்பத்தின் வடிவிலே கிறிஸ்து நீர்
உம்முடைய சிரசை காண்பித்தீர் ஆண்டவரே, உம்முடைய தலையை காண்பித்தீர் ஆண்டவரே. அது வெளிப்பாட்டின் மூலியமாக உம்முடைய சரீரம் மனவாட்டி என்றும் ஆண்டவரே, அது நீர் எங்களுக்கு செய்தியின் வாயிலாக தீர்க்கதரிசியின் மூலமாக வெளிப்படுத்தி கொடுத்தீர் ஆண்டவரே. ஹல்லேலூயா, ஸ்தோத்திரம் ஆண்டவரே. அந்த 17வது அதிகாரம் லூக்காவிலே எழுதினது போல ஆண்டவரே, இப்பொழுது நாங்கள் வாழ்ந்து கொண்டிருக்கிற இந்த காலம் ஆண்டவரே, நோவாவின் நாட்களிலே நடந்தது போல பூமியிலே நடந்து கொண்டிருக்கிறது. சோதோம் குமோராவின் நாட்களிலே நடந்தது போல இந்த பூமியிலே நடந்து கொண்டிருக்கிறது. ஹல்லேலூயா. ஆனாலும் ஆண்டவரே, நீங்கள் ஆண்டவரே அங்கே சோதோம் குமோராவின் நாட்களிலே ஆபிரகாம் எப்படி அது சோதோம் குமாரவின் வெளியிலே இருந்தாலும், அதே போல கர்த்தாவே நாங்கள் சோதோம் குமோராவுக்குள்ள இருந்தாலும் கர்த்தாவே நாங்கள் மனுஷகுமாரனுடைய ஆவியிலே வேறு பிரிக்கப்பட்டவர்களாகவே நீர் எங்களை வைத்திருந்ததற்காக நன்றி. அந்த வெளிப்பாடு எங்களுக்கு கொடுத்ததற்காக நன்றி ஆண்டவரே. ஹல்லேலூயா. நோவாவின் நாட்களிலே நோவாவுக்கு கர்த்தருடைய கண்களிலே கிருபை கிடைத்தது போல ஆண்டவரே, இந்த நோவாவின் நாட்களிலே ஆண்டவரே எங்களுக்கு உம்முடைய கண்களிலே கிருபை கிடைத்த ஆண்டவரே, நீர் எங்களை வேறு பிரித்ததற்காக நன்றி ஆண்டவரே. உலகம் ஆண்டவரே தீர்க்கதரிசி சொல்கிறார், உலகத்திலே இது மிகவும் கொடிதான காலம், ஆனால் இது தேவனுடைய பிள்ளைகளுக்கு இது ஒரு பொற்காலம் என்று சொல்லுகிறார். ஹல்லேலூயா. உலகத்துக்கும் உலக ஜனங்களுக்கும் இது ஒரு கொடிதான காலங்களாக இருக்கலாம், ஆனால் உம்முடைய பிள்ளைகளாகிய உம்முடைய மனவாட்டியாகிய நாங்கள் எங்களுக்கு ஆண்டவரே இது ஒரு பொற்காலமாக இருக்கிறது. ஹல்லேலூயா. இது மனுஷகுமாரனுடைய அபிஷேகத்தை பெற்றுக்கொண்டு மனுஷகுமாரனுடைய சுவிசேஷத்தை பிரசங்கிக்கிற ஒரு காலமாக இருக்கிறது. ஹல்லேலூயா. அதற்காக நீங்கள் உலக தோற்றத்துக்கு முன்பே எங்களை முன்குறித்ததற்காக நன்றி ஆண்டவரே. ஸ்தோத்திரம், ஸ்தோத்திரம் ஆண்டவரே. இன்னும் ஆண்டவரே எங்களை ஆண்டவரே அந்த ஆவிக்குரிய அம்னேசியாவிலிருந்து, அந்த ஆவிக்குரிய நினைவிழப்பிலிருந்து எங்களுடைய ஸ்தானத்தையும் எங்களுடைய இடத்தையும் எங்களுக்குரிய வெளிப்பாட்டையும் ஆண்டவரே பரிபூர்ணப்படுத்தும் ஆண்டவரே. ஹல்லேலூயா. மனுஷகுமாரனுடைய அபிஷேகத்தை குறித்து ஆண்டவரே இன்னும் அநேக காரியங்களை நாங்கள் தெரிந்து கொள்ளும்படியாக வெளிப்படுத்தும் ஆண்டவரே. ஹல்லேலூயா. லூக்கா 17:30 ஆண்டவரே நிறைவேறி இருக்கிறது ஆண்டவரே. ஹல்லேலூயா. அந்த காலத்திலே நாங்கள் வாழ்ந்து கொண்டிருக்கிறோம். மனுஷகுமாரன் கர்த்தருடைய வருகையா இருக்கிறது. ஹல்லேலூயா. அதை நாங்கள் நன்றாகவே புரிந்து கொண்டிருக்கிறோம். அநேகர்கள் குருடராய் இருக்கிறார்கள் ஆண்டவரே. அங்கே நோவா முதல்ல பார்க்கும் பொழுது இவர் தேவனுடைய உலகத்தின் பாவத்தை சுமந்து தீர்த்த தேவ ஆட்டுக்குட்டி என்று சொன்னார். ஆனால் அவர் சிறையிலே போட்ட பொழுது வருகிறவர் நீதானால வேறொரு வர வேண்டுமா என்று சொன்னதை போல ஆண்டவரே, இன்றைக்கு இந்த செய்தியில ஆண்டவரே ஒரு கூட்ட ஜனங்கள் ஆண்டவரே 1963 கர்த்தருடைய ஆவியானவர் கர்த்தருடைய மனுஷகுமாரன் பலமுள்ள தூதனாய் இறங்கி வந்ததை ஒத்துக்கொள்கிறார்கள். ஆனாலும் அது கர்த்தர் அல்ல என்று சொல்லி அவர்கள் இன்னும் நோவாவை போல ஆண்டவரே ஆவிக்குரிய நினைவிழப்பிலே இருக்கிறார்கள் ஆண்டவரே. ஹல்லேலூயா. யோவானை போல ஆவிக்குரிய நினைவிழப்பிலே இருக்கிறார்கள் ஆண்டவரே. அப்ப அங்கே முன்குறிக்கப்பட்டவர்களே ஆண்டவரே நீர் வெளியே கொண்டு வரும்படியாக ஆண்டவரே நாங்கள் ஜெபிக்கிறோம் கர்த்தாவே. ஹல்லேலூயா. ஒரு காலத்திலே நாங்களும் அவ்விதமாகவே இருந்தோம் ஆண்டவரே. இந்த மணி நேரம் எங்களுடைய நேரம் வந்த பொழுது ஆண்டவரே எங்களுடைய கண்களை திறந்தீர் ஆண்டவரே. அந்த ஆவிக்குரிய நினைவிழப்பிலிருந்து எங்களை வெளியே எடுத்தீர் ஆண்டவரே. ஹல்லேலூயா. ஸ்தோத்திரம் ஆண்டவரே, ஸ்தோத்திரம் ஆண்டவரே. முன்குறிக்கப்பட்டவர்கள் ஆண்டவரே ஸ்தாபன சபைகளிலும் இந்த கடைசி கால செய்தியிலும் அநேக விதமான குழப்பத்திலே ஆண்டவரே இருக்கிறவர்களே ஆண்டவரே நீ வெளியே வார்த்தைக்கு கொண்டு வரும்படியாக ஜெபிக்கிறோம். மனுஷகுமாரனுடைய அபிஷேகத்தில் கொண்டு வரும்படியாக ஜெபிக்கிறோம். உண்மையான மனவாட்டினுடைய ஊழியத்துக்கு கொண்டு வரும்படியாக ஜெபிக்கிறோம். ஹல்லேலூயா. 7 முத்திரைகளின் வெளிப்பாடுகளை கொண்டு வரும்படியாக ஜெபிக்கிறோம். ஹல்லேலூயா. தேவனின் முன்குறிக்கப்பட்டவர்களை ஏற்ற வேளையில் நீர் கொண்டு வருவதற்காக ஸ்தோத்திரம் ஆண்டவரே. அப்பா ஸ்தோத்திரம் ராஜா. அது மட்டுமல்ல ஆண்டவரே நாங்களும் எங்களுடைய கூட்டத்தாரும் ஆண்டவரே அப்பா நாங்கள் சத்தியத்தை அறிகிற அறிவில ஆண்டவரே இன்னும் நன்றாக வளரணும் ஆண்டவரே. ஹல்லேலூயா. பரிபூரண உம்முடைய அபிஷேகத்தினாலே ஆண்டவரே நாங்கள் அபிஷேகிக்கப்பட வேண்டும் ஆண்டவரே. அப்பா எங்களுக்குள்ள ஆண்டவரே நாங்கள் சன் ஆஃப் மேன் அனாயிண்டிங் பெற்றிருக்கிறீர்களா என்று கேட்கும் பொழுது தைரியமாக நாங்கள் பெற்றிருக்கிறோம் என்று
வீர முழக்கம் என்கிற அளவுக்கு ஆண்டவரே ஒவ்வொருவருக்கும் விசுவாசத்தை உறுதிப்படுத்தும் ஆண்டவரே, Yes, Lord. செய்தியில உறுதிப்படுத்தும் ஆண்டவரே. நான் எடுத்துக்கொள்ளப்படுதலுக்கு ஆயத்தமா இருக்கிறேன் என்ற ஒரு உறுதித்தன்மையை அவங்களுக்கு தாரும் ஆண்டவரே. அவர்கள் புரிந்து கொண்டு அந்த புரிந்து கொள்ளுதலில் வாழும்படியாக, அந்த ஜீவியம் செய்யும்படியாக, அந்த செய்தியாக இருக்கும்படியாக, ஒரு நடமாடு நிருபமாக இருக்கும்படியாக ஆண்டவரே எங்களை ஒவ்வொருவர்களையும் ஒப்புக் கொடுக்கிறோம் ஆண்டவரே. ஹalleluya. ஸ்தோத்திரம் 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 ஆண்டவரே. இந்த மணி நேரம் ஆண்டவரே எடுத்துக்கொள்ளப்படுதலுக்கு ஆண்டவரே நாங்கள் ஒருமனப்படுகிற ஒரு நேரமாக இருக்கிறது. ஹalleluya. இனி நாங்கள் சோர்ந்திருக்கிற ஒரு நேரம் அல்ல. ஹalleluya. நாங்கள் விழிப்புணர்வு அடைகிற ஒரு நேரமாக இருக்கிறது ஆண்டவரே. ஆண்டவரே ஸ்தோத்திரம் ஸ்தோத்திரம் ஆண்டவரே. எங்களுடைய வாழ்க்கையில அன்றாட ஜெபமும் வேத வாசிப்போம், செய்தி வாசிப்போம் ஆண்டவரே. எங்களுக்கு அதிக நேரத்தை உண்டாக்கி தாரும் ஆண்டவரே. ஹalleluya. ஸ்தோத்திரம் ஸ்தோத்திரம் ஆண்டவரே. அப்பா, இந்த நாள் உலக ஜனங்களுக்கு ஆண்டவரே, உலக கிறிஸ்துவர்களுக்கு ஆண்டவரே இது வார்த்தையின் பஞ்சமாக இருக்கலாம். ஆனால் எங்களுக்கோ ஆண்டவரே, நாங்கள் இந்த பூமியில இருக்கிற வரைக்கும் ஆண்டவரே எங்களுக்கு தேவையான அளவுக்கு எலியாவின் போஜனத்தை நீ சேர்த்து வைத்திருக்கிறீர் ஆண்டவரே. ஹalleluya. அதை நாங்கள் நன்றாக புசித்து அசை போடும்படியாக ஆண்டவரே எங்களுடைய உலர்ந்த எலும்புகள் எல்லாம் ஆண்டவரே உயிர்ப்பித்த ஆண்டவரே. ஹalleluya. நாங்கள் மறுரூபம் அடைந்த ஆண்டவரே ஏற்ற வேலையில் ஆண்டவரை எடுத்துக் கொள்ளப்படுவதில்லை. நாங்கள் அழிவிலிருந்து அழியாமையை தரித்துக் கொள்ளும்படியாக ஆண்டவரே எங்களை தகுதிப்படுத்தும் ஆண்டவரை, உறுதிப்படுத்தும் ஆண்டவரே. எங்களோடு கூட ஆண்டவரே இந்த யூடியூப்ல மற்றும் ஆண்டவரே எங்களுடைய செய்தியை கேட்டு அதை விசுவாசித்து அதை கைக்கொள்ளுவதற்காகவும் ஜெபிக்கிறோம் ஆண்டவரே. அவர்களை கூட ஆண்டவரே உம்முடைய எடுத்துக்கொள்ளப்படுதலிலே நீர் ஆண்டவரே பங்கு கொள்ளும்படியாகவும் ஆண்டவரே அவர்களை நீர் எடுத்துக்கொள்ளும்படியாகவும் ஆண்டவரே அவர்களுக்காகவும் விண்ணப்பிக்கிறோம் கர்த்தாவே. எல்லா தடைகளையும் எடுத்துக் போடும் ஆண்டவரே, எல்லா குறைகளையும் நிறைவாக்கும் ஆண்டவரே. உம்முடைய விலையேறப்பட்ட கிருபையினாலே ஆண்டவரே நீர் எங்களுக்கு கொடுத்த ஆசீர்வாதத்திற்காக உமக்கு நன்றி. எங்களுடைய எல்லா தேவைகளையும் சந்தித்ததற்காக நன்றி அப்பா. இன்னமும் எங்கள் குறைகளை நீ சந்திப்பதற்காக நன்றி, தேவைகளை சந்திப்பதற்காக நன்றி, சபையை நீர் விருத்தி அடைவதற்காக நடத்தி போறதுக்காக நன்றி ஆண்டவரே. சபையின் காரியங்களை சந்திக்கும்படியாக ஜெபிக்கிறோம் ஆண்டவரே. அப்பா, எங்களுடைய திட்டத்தை உம்முடைய சித்தத்தின் பிரகாரமாக நிறைவேற்றும் ஐயா. நீர் அப்படி செய்வதற்காக ஸ்தோத்திரம் ஆண்டவரே. இம்மட்டுமாக ஒவ்வொரு பாகத்தையும் நீர் ஆசீர்வதித்ததற்காக உமக்கு நன்றி கர்த்தாவே. துதி கனம் மகிமை எல்லாம் உமக்கே செலுத்துகிறோம். கர்த்தரும் இரட்சகரும் மீட்பரும் ஆகிய இயேசு கிறிஸ்துவின் நாமத்தில் வேண்டுகிறோம். ஆமென். ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಶಾಂತಿಯು, ಸಮಾಧಾನ, ಐಕ್ಯವು, ನೆನತೆಯು ಇಂದು ಎಂದು ಯಾವಾಗಲೂ ನಾವು ಎತ್ತಲ್ಪಡುವ ತನಕ ಕರ್ತನ ಕೃಪೆ ನಮ್ಮ ಮೇಲೆ ನೆಲೆಗೊಂಡಿರಲಿ. ಆಮೆನ್. ಗಾಡ್ ಬ್ಲೆಸ್ ಯು ಆಲ್. ಕರ್ತನ ಮೇಲೆ ಹೇಳಬಹುದು.